ಕರ್ತನ ಆತ್ಮ ಇಲ್ಲದಿದ್ರೆ ಅವನು ಕ್ರಿಸ್ತನವನಲ್ಲ ಅಂತ ವಾಕ್ಯ ಇದೆ. ಅಲ್ಲೂಯ. ಯಾವ್ರಿಗಾದ್ರೂ ಕ್ರಿಸ್ತನ ಆತ್ಮ ಇಲ್ಲ ಅಂದ್ರೆ ಕ್ರಿಸ್ತನವನ ಅಲ್ಲ. ಅದು ಆಗಿದೆ. ಅದು ಆತನು ಆತ್ಮವಾಗಿದ್ದಾನೆ ಮತ್ತು ಆತನು ಜೀವವಾಗಿದ್ದಾನೆ. ದೇವರ ವಾಕ್ಯವು ಅದುವೇ ಆಗಿದೆ. ಅಲ್ಲೂಯ. ಕ್ರಿಸ್ತನು ನಿಜವಾಗಲೂ ಅದುವೇ ಆಗಿದ್ದಾನೆ, ಆತನ ವಾಕ್ಯವಾಗಿದ್ದಾನೆ. ಆದ್ದರಿಂದ ಆತ್ಮನಿಂದ ಹುಟ್ಟಿದ ಆತ್ಮಭರಿತವಾದ ಒಬ್ಬ ಮನುಷ್ಯನು ದೇವರ ವಾಕ್ಯವನ್ನು ವಿಶ್ವಾಸದಿಂದ ತನ್ನ ಹೃದಯದಲ್ಲಿ ತೆಗೆದುಕೊಂಡು ಅದನ್ನು ಬಾಯಲ್ಲಿ ನುಡಿಯುವುದಾದರೆ ಅದು ದೈವತ್ವ ಮಾತಾಡೋದಕ್ಕೆ ಸಮವಾಗಿರುತ್ತದೆ. ಯಾರು ಒಬ್ಬ ವ್ಯಕ್ತಿ ಹೃದಯದಲ್ಲಿ ನಂಬಿ ಅದರ ಬಾಯಲ್ಲಿ ಆ ವಾಕ್ಯವನ್ನು ನುಡಿದ್ರೆ ಅದು ದೈವತ್ವದ ಶಕ್ತಿಯಾಗಿರುತ್ತದೆ. ಪ್ರತಿಯೊಂದು ಪರ್ವತಗಳು ತಗ್ಗಬೇಕು, ಸೈತಾನನು ಆ ವ್ಯಕ್ತಿಯ ಎದುರು ನಿಲ್ಲಲಾರನು. ಯಾವ ವ್ಯಕ್ತಿ ಹೃದಯದಲ್ಲಿ ನಂಬಿರ್ತಾರಲ್ಲ, ಆ ವ್ಯಕ್ತಿ ಮಾತಾಡ್ತಾರಲ್ಲ ವಾಕ್ಯ, ಅವನ ಎದುರು ಸೈತಾನ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಲ್ಲವೇ? ಸಭೆ ಬಹು ಹಿಂದೆ ಮೂರನೇ ಯುಗದಲ್ಲಿ ತನ್ನ ಮಧ್ಯೆ ಜೀವಿಸುತ್ತಿದ್ದ ವಾಕ್ಯದ ಪ್ರಕಟಣೆಯನ್ನು ಹಿಡಿದುಕೊಂಡಿರುತ್ತಿದ್ದರೆ ದೇವರ ಸಾಮರ್ಥ್ಯವು ಅಂಧಕಾರದ ಯುಗದ ಕಳೆಗುಂದಿದ ಮಾಸಿ ಹೋದಂತೆ ಹೋಗುತ್ತಿರಲಿಲ್ಲ. ಮತ್ತು ಈಗ ಕೂಡ ಸಭೆ ದೇವರ ವಾಕ್ಯದ ಮೇಲಿನ ವಿಶ್ವಾಸಕ್ಕೆ ಹಿಂದಿರುಗುವುದಾದರೆ ನಾವು ಯಾವ ಸಂಶಯ ಇಲ್ಲದೆ ಹೀಗೆ ಹೇಳಬಹುದು, ಈಗ ದೇವರ ವಾಕ್ಯಕ್ಕೆ ಹಿಂದಿರುಗದಾದ್ರೆ, ಹಿಂದೆ ಕೂಡ ಆ ರೀತಿ ಮಾಡಿದ್ರೆ, ಹಿಂದೆ ದೇವರ ವಾಕ್ಯ ಜೀವಿಸಿದ್ರೆ, ಆ ಸಾಮರ್ಥ್ಯವುಳ್ಳ ದೇವರ ವಾಕ್ಯದಲ್ಲಿ ಇದ್ದಿದ್ರೆ ಅಂಧಕಾರದಲ್ಲಿ ಆ ಸಭೆಗಳೇನಾಗ್ತಿರ್ಲಿಲ್ಲ, ಮುಳುಗಿ ಹೋಗ್ತಿರ್ಲಿಲ್ಲ. ಮತ್ತೆ ಈಗಲೂ ಕೂಡ ಅಷ್ಟೇನೆ, ಸಭೆ ದೇವರ ವಾಕ್ಯದ ಮೇಲೆ ವಿಶ್ವಾಸ ಹೊಂದಿರುವುದಾದ್ರೆ ನಾವು ಯಾವ ಸಂಶಯ ಇಲ್ಲದೆ ಹೀಗೆ ಹೇಳಬಹುದು. ಏನಂತ ಹೇಳ್ತೀರಿ? ದೇವರ ಮಹಿಮೆ ಮತ್ತು ದೇವರ ಅದ್ಭುತ ಕಾರ್ಯಗಳು ತಿರುಗೊಮ್ಮೆ ಅವಳ ಮಧ್ಯೆ ನಡೆಯುತ್ತವೆ. ದೇವರ ಅದ್ಭುತ ಕಾರ್ಯಗಳು ಮತ್ತೆ ಸೂಚಕ ಕಾರ್ಯಗಳು ಇಂದಿಗೂ ಕೂಡ ದೇವರ ವಾಕ್ಯ ನಮ್ಮರೊಳಗೆ ಆಗುತ್ತವೆ. ಒಂದು ರಾತ್ರಿ ನನ್ನ ಕರ್ತನ ಎದುರಿನಲ್ಲಿ ಕಾದುಕೊಂಡಿರುವಾಗ ಪವಿತ್ರಾತ್ಮನನ್ನು ನನಗೆ ಪೆನ್ನು ತೆಗೆದುಕೊಂಡು ಬರೆಯಲು ಹೇಳಿದನು. ಪ್ರವಾದಿ ಹೇಳ್ತಾರೆ, ಒಂದು ರಾತ್ರಿ ದೇವರಿಗೋಸ್ಕರ ಕಾದ್ಕೊಂಡಿದ್ದ ಪ್ರವಾದಿ. ಆಗ ಪ್ರವಾದಿಗೆ ಹೇಳಿದ ದೇವರು ಪೆನ್ನು ಪೇಪರ್ ತೆಗೆದುಕೊಂಡು ಬರೆಯಲು ಸಿದ್ಧನಾಗುವಂತ. ನಾನು ಬರೆಯಲು ಪೆನ್ನು ತೆಗೆದುಕೊಂಡಾಗ ಆತನ ಆತ್ಮನು ಸಭೆಗಾಗಿ ಒಂದು ಸಂದೇಶವನ್ನು ಕೊಟ್ಟನು. ನಾನು ಅದನ್ನು ನಿಮ್ಮೆದುರಲ್ಲಿ ಇಡಲು ಬಯಸ್ತೇನೆ. ಅದು ದೇವರ ವಾಕ್ಯ ಮತ್ತು ವಧುವಿನ ವಿಷಯವಾಗಿದೆ. ದೇವರ ವಾಕ್ಯ ಮತ್ತು ವಧುವಿನ ವಿಷಯ ಪ್ರವಾದಿ ಜೊತೆ ದೇವರು ಮಾತಾಡಿ ನೇರವಾಗಿ. ಅಲ್ಲಲ್ವಿಯ? ನಾನು ನಿಮ್ಗೆ ಹೇಳಲು ಬಯಸುವಂತದ್ದು ಇಲ್ಲಿದೆ. ಪುನರುತ್ಪತ್ತಿ ನಿಯಮ ಏನಂದ್ರೆ, ಪ್ರತಿಯೊಂದು ಜಾತಿ ತನ್ನ ಜಾತಿಯನ್ನು ಉತ್ಪಾದಿಸುತ್ತದೆ. ಆದಿಕಾಂಡ 1:11, ಆದಿಕಾಂಡ 1:11 ಅಲ್ಲೆಲ್ಲೂಯ ನಾವು ನೋಡ್ತೇವೆ. ಅಲ್ಲಿ ಪ್ರತಿ ಪ್ರಕಾರವಾಗಿ ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳು ಅವಳ ಜಾತಿಯ ಅನುಸಾರವಾಗಿ ಹುಟ್ಟಲಿ ಎಂದು ಹೇಳಿದರು. ಹಾಗೆ ಆಯಿತು. ಆ ಬೀಜದೊಳಗೆ ಯಾವ ರೀತಿ, ಆ ಬೀಜದೊಳಗೆ ಯಾವ ತರಹದ ಜೀವ ಇರುವುದೋ ಅದುವೇ ಗಿಡದೊಳಗೆ ಬಂದು ಮತ್ತು ಫಲದೊಳಗೆ ಪ್ರವೇಶಿಸುವುದು. ಯಾವ ರೀತಿ ಬೀಜ ಇರ್ತದೋ ಆ ಬೀಜದಂತೆ ಆ ಗಿಡ ಮತ್ತು ಅದರ ಫಲ ಬರುತ್ತೆ. ಅಲ್ಲವೇ? ಅದೇ ನಿಯಮ ಈ ದಿನ ಸಭೆಗೆ ಅನ್ವಯಿಸುತ್ತದೆ. ಏನಂದ್ರೆ, ಯಾವ ಬೀಜದಿಂದ ಸಭೆ ಪ್ರಾರಂಭ ಆಗುತ್ತೆ, ಆ ಬೀಜದ ಆ ಫಲ ಆ ಬೆಳೆ ಬರ್ತದೆ. ಇವತ್ತೊಂದು ಸಭೆ ವಾಕ್ಯವಾದಂತ ಕ್ರಿಸ್ತನ ಸಭೆ ಆದರೆ ಕ್ರಿಸ್ತನ ವಾಕ್ಯಗಳು, ಕ್ರಿಸ್ತನ ಸಭೆ, ಕ್ರಿಸ್ತನ ಫಲಗಳು ಇರ್ತವೆ. ಅದು ಸೈತಾನಂದಾದ್ರೆ ಗಲಿಬಿಲಿ, ಅಲ್ಲಿಯ ಗೊಂದಲ, ಸಮಸ್ಯೆಗಳು ಅಲ್ಲಿರ್ತಾವೆ. ಅಲ್ಲಿಯ ಈ ರೀತಿ ಫಲಗಳು ಅದು ಮುಂದುವರಿಯಲು ಮೂಲ ಬೀಜದಂತಿರುವುದು. ಅಲ್ಲಲ್ಲಿಯ ಯಾಕೆಂದ್ರೆ ಅದು ಅದೇ ಬೀಜ ಆಗಿರ್ತದೆ. ಈ ಕಡೆಯ ದಿನಗಳಲ್ಲಿ ಈ ನಿಜ ವಧುವಾದ ಸಭೆ, ಕ್ರಿಸ್ತನ ಬೀಜ, ಅದು ಶಿರಾಕಲ್ಲಿನ ಸ್ಥಾನಕ್ಕೆ ಬರುತ್ತದೆ. ಶಿರಾಕಲ್ಲಿನ ಸ್ಥಾನಕ್ಕೆ ಬರ್ತದೆ. ಅಲ್ಲಿ ವಧುವಿನ ಸಭೆಯಾಗಿದೆ. ಮತ್ತು ಹಾಗೆ ಅವಳು ಆತನ ಸಮೀಪವಾಗಿರುವಾಗ ಅವಳು ಉತ್ಕೃಷ್ಟ ಭವ್ಯ ಸಭೆ, ಉತ್ಕೃಷ್ಟ ಅಂಶವಾಗಿರುವಳು ಕ್ರಿಸ್ತನ ಅಂಶವಾಗಿರ್ತಾಳೆ. ಮತ್ತು ಅಲ್ಲಿಯ ವಧುವಿನಲ್ಲಿರುವವರು ಮತ್ತು ಆತನ ಹೋಲಿಕೆಗೆ ಎಷ್ಟು ನಿಕಟವಾಗಿರುವುದು ಎಂದರೆ ಅವರು ಆತನ ಸ್ವಂತ ಪ್ರತಿಬಿಂಬವಾಗಿರುವರು. ಅಲ್ಲಿಯ ಮತ್ತು ವಧುವಿನಲ್ಲಿರುವವರು ಮತ್ತು ಆತನ ಹೋಲಿಕೆಗೆ ಎಷ್ಟು ನಿಕಟವಾಗಿರುವರು ಎಂದರೆ ವಧುವಿನಲ್ಲಿರುವವರು ಆ ಒಂದು ಸಭೆಗೆ ಎಷ್ಟು ನಿಕಟವಾಗಿರುವರು ಅಂದ್ರೆ ಆತನಿಗೆ ಎಷ್ಟು ಹೋಲಿಕೆ ಉಳ್ಳವರಾಗಿರ್ತಾರಂದ್ರೆ ಅಲ್ಲಿಯ ಅವರು ಆತನ ಸ್ವಂತ ಪ್ರತಿಬಿಂಬವಾಗಿರುವರು ಮತ್ತು
ಆತನೊಂದಿಗೆ ಒಂದಾಗುವ ಸಲುವಾಗಿ ಅವರು ಒಂದಾಗಿರುವರು. ಅವರು ಜೀವಿಸುತ್ತಿರುವ ದೇವರ ವಾಕ್ಯದ ಅಪ್ಪಟ ಪ್ರದರ್ಶನವಾಗಿರುವರು. ಸಂಪ್ರದಾಯ ಸಭೆ ಇದು ಇದನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ, ಆತನ ಹೋಲಿಕೆಯನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ, ಕ್ರಿಸ್ತನ ಹೋಲಿಕೆಯನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ, ಆತನ ಪ್ರತಿಬಿಂಬ ತರ್ಲಿಕ್ಕೆ ಸಾಧ್ಯ ಇಲ್ಲ. ಅಸತ್ಯ ಬೀಜ ಅದು. ಅವರು ತಮ್ಮ ಮತ ತತ್ವ ಮತ್ತು ಸಿದ್ಧಾಂತಗಳ ವಾಕ್ಯದೊಂದಿಗೆ ಮಿಶ್ರಣ ತರುತ್ತಾರೆ. ಮತ ತತ್ವ ಸಿದ್ಧಾಂತಗಳು ಹಬ್ಬ ಆಚರಣೆಗಳೆಲ್ಲ ತಗೊಂಡ್ಬರ್ತಾವ. ಅದೇ ಕಲಿಬೆರಿಕೆ. ಈ ಬೆರಕೆ ಹುಟ್ಟಿಸುವಿಕೆಯು ಮಿಶ್ರ ಜಾತಿಯನ್ನು ಉತ್ಪಾದಿಸುತ್ತದೆ. ಪ್ರಥಮ ಪುತ್ರನ ಆದಾಮನು ಏನ್ ಮಾಡ್ದ? ದೇವರ ಮಾತನಾಡಿದ ವಾಕ್ಯದ ಬೀಜವಾಗಿದ್ದನು. ಆತನಿಗೆ ತನ್ನ ತಾನು ಪುನರುತ್ಪತ್ತಿ ಮಾಡಿಕೊಳ್ಳಲು ಒಂದು ವಧು ಕೊಡಲ್ಪಡಿತು, ಅವಳು. ಅಲ್ಲಲ್ವಿಯ ತನ್ನನ್ನು ಪುನರುತ್ಪತ್ತಿ ಮಾಡಿಕೊಳ್ಳಲು ಇನ್ನೊಂದು ದೇವರ ಪುತ್ರನನ್ನು ತರಲು ಅದಕ್ಕೋಸ್ಕರ ಅವನಿಗೆ ಆ ವಧು ಕೊಡಲ್ಪಟ್ಟು, ಅವಳನ್ನು ಕೊಡಲ್ಪಟ್ಟು. ಆದರೆ ಅವಳು ಬಿದ್ದು ಹೋದಳು. ಅವಳು ಮಿಶ್ರ ಮಾಡಿಕೊಂಡಳು. ಅವನು ಸಾಯುವುದಕ್ಕೆ ಕಾರಣವಾದಳು. ಅಲ್ಲಲಿಯ ಎರಡನೇ ಪುತ್ರನು ಯೇಸು ಕೂಡ ದೇವರ ಮಾತಾಡಿದ ವಾಕ್ಯದ ಬೀಜವಾಗಿದ್ದನು. ಯೇಸು ಕೂಡ ಏನಾಗಿದ್ದ? ಮಾತಾಡಿದಂಥ ವಾಕ್ಯದ ಬೀಜ ಆಗಿದ್ದ. ಮತ್ತು ಅವನಿಗೂ ಆದಾಮನಂತೆ ವಧು ಕೊಡಲ್ಪಟ್ಟಿತು. ಆದರೆ ಅವಳನ್ನು ವಿವಾಹವಾಗುವ ಮೊದಲೇ ಅವಳು ಬಿದ್ದು ಹೋದಳು. ಕ್ರಿಸ್ತನ ವಧು ಕೂಡ ಹೊಸ ಒಡಂಬಡಿಕೆ, ಅದು ಪೆಂತೆಕೋಸ್ಟಲ್ ಬಂತಲ್ಲ ಸಭೆ, 3000 ಜನ ರಕ್ಷಣೆ ಸಭೆ ಅಂತಲ್ಲ, ಆದರೆ ಬಿದ್ದು ಹೋಯ್ತು. ಆದರೆ ಅವಳನ್ನು ವಿವಾಹವಾಗುವ ಮೊದಲೇ ಅವಳು ಬಿದ್ದಳು. ಆದಾಮನ ಪತ್ನಿಯಂತೆ ಅವಳು ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ಜೀವಿಸಿದಳೋ ಅಥವಾ ಅವಿಶ್ವಾಸ ತಂದಳೋ ಎಂದು ಅವಳು ಪರೀಕ್ಷೆಗೊಳಗಾದಳು. ಅವಳು ಅವಿಶ್ವಾಸವಿಟ್ಟಳು, ಅವಳು ವಾಕ್ಯ ಬಿಟ್ಟಳು, ಅವಳು ಸತ್ತಳು. ಆದಾಮನ ಹೆಂಡತಿ ಸತ್ಲು, ಯೇಸು ಕ್ರಿಸ್ತನ ಹೆಂಡತಿ, ಪಂಚಶತ್ಮದ ಹೆಂಡತಿ, ಆಕೆನು ಸತ್ಲು. ಈಗಿರೋದು ಕೊನೆಯ ವಧು ಇದು. ದೇವರ ವಾಕ್ಯ ನಿಜ ಬೀಜದಿಂದ ಒಂದು ಚಿಕ್ಕ ಹಿಂಡು. ಕೊನೆಯ ಕಾಲದಲ್ಲಿ ದೇವರ ವಾಕ್ಯದಿಂದ ಒಂದು ಚಿಕ್ಕ ಹಿಂಡು, ದೇವರ ಬೀಜದಿಂದ ಒಂದು ಚಿಕ್ಕ ಹಿಂಡು. ಅಲ್ಲಲಿಯ ಕ್ರಿಸ್ತನಿಗೆ ಒಂದು ಪ್ರಿಯ ವಧುವಾಗಿ ದೇವರು ಕೊಡುತ್ತಾನೆ. ಅವಳು ಆತನ ವಾಕ್ಯದ ಕನ್ಯೆಯಾಗಿದ್ದಾಳೆ. ಯಾಕೆಂದ್ರೆ ಮನುಷ್ಯರು ಮಾಡಿಕೊಂಡ ತತ್ವ ಸಿದ್ಧಾಂತವನ್ನು ಅವಳು ತಿಳಿದಿಲ್ಲ. ವಧುವಿನ ಸದಸ್ಯರ ಮೂಲಕ ಮತ್ತು ಕನ್ಯೆಯ ಮೂಲಕ ಪ್ರದರ್ಶನ ಬೇಕಾಗಿದ್ದ ದೇವರ ಪ್ರತಿಯೊಂದು ವಾಗ್ದಾನ ನೆರವೇರುವುದು ಅಲ್ಲಿ ಆಕೆಯಲ್ಲಿ. ಅಲ್ಲಲ್ಯ ಅರ್ಥ ಆಗ್ತಿದೆಯಾ? ವಾಗ್ದಾನದ ವಾಕ್ಯವು ಕನ್ಯೆಯಾದ ಮೇರಿಯ ಬಳಿಗೆ ಬಂತು. ಆದರೆ ಆ ದೇವರ ವಾಗ್ದಾನವು ಆತನು ತಾನೇ ನರಾವತರ ಎತ್ತಿ ಬರಬೇಕಾಗಿ ದೇವರು ನರಾವತರ ಎತ್ತಿದನು. ಆತನು ತಾನೇ ಆ ಸಮಯದಲ್ಲಿ ಕಾರ್ಯಗತನಾಗಿ ತನ್ನ ಸ್ವಂತ ವಾಗ್ದಾನವನ್ನು ಕುಮಾರಿಯ ಮೂಲಕವಾಗಿ ನೆರವೇರಿಸಿದನು. ಸ್ವಂತ ವಾಗ್ದಾನವನ್ನು ಕುಮಾರಿಯ ಮೂಲಕವಾಗಿ ಅಂದರೆ ಮೇರಿ ಮೂಲಕವಾಗಿ ನೆರವೇರಿಸಿದನು. ಅವಳಿಗೆ ಆ ಸಂದೇಶವನ್ನು ತಂದನು. ಒಬ್ಬ ದೂತನಾಗಿದ್ದನು. ಆದರೆ ಆ ದೇವದೂತನ ಸಂದೇಶ ದೇವರ ವಾಕ್ಯವಾಗಿತ್ತು. ಯೆಶಾಯ 9:6. ಯೆಶಾಯ 9:6. ಹಲ್ಲೆಲೂಯಾ. ಯೆಶಾಯ 9:6 ನೋಡ್ತೇವೆ. ಯೆಶಾಯ 9:6 ಏನೈತೆ? ಆತನು ಆ ಸಮಯದಲ್ಲಿ ತನ್ನ ವಿಷಯವಾಗಿ ಬಂದದ್ದನ್ನೆಲ್ಲ ನೆರವೇರಿಸಿದನು. ಯಾಕೆಂದ್ರೆ ಅವಳು ಆತನ ವಾಕ್ಯವನ್ನು ತನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡಳು. ಮೇರಿಯಲ್ಲಿ ಯೇಸು ವಾಗ್ದಾನ ಯಾಕೆ ನೆರವೇರಿಸಿಕೊಂಡ್ರೆ ಆಕೆ ವಾಕ್ಯವನ್ನ ಅಂಗೀಕರಿಸಿಕೊಂಡಳು. ಕನ್ಯೆ ವಧುವಿನ ಸದಸ್ಯರು ಅಲ್ಲೇ ಆತನನ್ನು ಪ್ರೀತಿಸುವವರು. ಈ ವಧುವಿನ ಸದಸ್ಯರೇನಾಗ್ತಾರೆ? ಕ್ರಿಸ್ತನನ್ನು ಪ್ರೀತಿಸ್ತಾರೆ ಮತ್ತು ಅವರಲ್ಲಿ ಆತನ ಅಸ್ತಿತ್ವಕ್ಕೆ ಬರುವ ಸಾಮರ್ಥ್ಯವೂ ಇರುವುದು. ಅಲ್ಲವೇ? ಯಾಕೆಂದ್ರೆ ಆತನು ಅವರ ಶಿರಸ್ಸಾಗಿದ್ದಾನೆ ಮತ್ತು ಎಲ್ಲಾ ಶಕ್ತಿಯು ಆತನಿಗೆ ಕೊಡಲ್ಪಟ್ಟಿದೆ. ನಮ್ಮ ದೇಹವು ನಮ್ಮ ತಲೆಗೆ ಅಧೀನವಾಗಿರುವಂತೆ ಅವರು ಆತನಿಗೆ ಅಧೀನ ಆಗಿರ್ತಾರೆ. ನಮ್ಮ ದೇಹಕ್ಕೆ ಯಾವ ರೀತಿ ಅಧೀನ ಆಗಿರ್ತದೋ ಆ ರೀತಿ ನಮ್ಮ ತಲೆಗೆ ನಮ್ಮ ದೇಹ ಅಧೀನ ಆಗಿರ್ತಿಲ್ಲ, ಕೇಳ್ತಿಲ್ಲ. ಆ ರೀತಿಯಲ್ಲಿ
ಈ ಒಂದು ವಧು ಕ್ರಿಸ್ತನಿಗೆ ಅಧೀನವಾಗಿರುತ್ತೆ ಈ ಅಂತ್ಯಕಾಲದ ವಧು. ಅಲ್ಲವೇ ತಂದೆ ಮತ್ತು ಮಗ ಮಧ್ಯೆ ಇರುವ ಐಕ್ಯತೆಯನ್ನು ಲಕ್ಷ್ಯಕ್ಕೆ ತಂದುಕೊಡ್ರಿ. ತಂದೆ ತನಗೆ ಪ್ರಕಟಿಸಿದ ಹೊರತು ಯೇಸು ಏನು ಹೇಳಿಲ್ಲ. ತಂದೆ ಮತ್ತು ಮಗನ ಮಧ್ಯೆ ಸಂಬಂಧ ಹೇಳ್ತಿರ್ತದೆ. ಯೇಸು ತಂದೆ ಏನು ಹೇಳಿಲ್ಲ ಅದನ್ನಷ್ಟೇ ಹೇಳಿದ್ರು, ತಂದೆ ಏನು ಹೇಳಿಲ್ಲ ಅದನ್ನ ಹೇಳಿಲ್ಲ. ಅಲ್ಲೆಲ್ಲ ಈ ರೀತಿ ಒಬ್ರಿಗೊಬ್ರು ಅದ್ಭುತವಾಗಿ ನಿಕಟ ಹೊಂದಿದ್ದು ವಾಕ್ಯ ಅಷ್ಟೇ. ಯೋಹಾನ 5:19 ಯೋಹಾನ 5:19 ನಾವು ನೋಡ್ತೇವೆ. ಅವರಲ್ಲಿ ಆ ವಾಕ್ಯವು ಈಗ ವಧು ಮತ್ತೆ ಮೊದಲಿಗನ ಮಧ್ಯೆ ಇರುತ್ತದೆ. ಆತನು ತನ್ನ ಜೀವದ ವಾಕ್ಯವನ್ನು ಆಕೆಗೆ ತೋರಿಸ್ತಾನೆ, ಆಕೆ ಅದನ್ನು ಸ್ವೀಕರಿಸ್ತಾಳೆ, ಆಕೆ ಅದರ ವಿಷಯ ಎಂದೂ ಸಂಶಯ ಪಡೋದಿಲ್ಲ. ಯಾರು? ವಧು. ಆದ್ದರಿಂದ ಆಕೆಗೆ ಯಾವ ಕೇಡು ಎಂದೂ ಸಂಭವಿಸುವುದಿಲ್ಲ, ಮೃತ್ಯು ಕೂಡ ಬಾರದು. ಯಾಕೆಂದ್ರೆ ಬೀಜವು ನೆಡಲ್ಪಟ್ರೆ ನೀರು ಅದನ್ನು ಪುನಃ ಬೆಳೆಸುತ್ತದೆ. ಇಲ್ಲಿ ಅದರ ರಹಸ್ಯವಿದೆ. ವಾಕ್ಯ ವಧುವಿನೊಳಗೆ ಇದೆ, ಮೇರಿ ಒಳಗಿದ್ದಂತೆ ಈ ವಾಕ್ಯ ಎಲ್ಲಿದೆ? ನಮ್ಮೊಳಗಿದೆ. ಮೇರಿ ಒಳಗೆ ವಾಕ್ಯ ಇದ್ದಂತೆ ನಮ್ಮೊಳಗೆ ಇವತ್ತು ವಾಕ್ಯ ಇದೆ. ಅದರ ವಧುವಿನೊಳಗೆ ಕ್ರಿಸ್ತನ ಮನಸ್ಸಿರುತ್ತದೆ. ಯಾಕೆಂದ್ರೆ ವಾಕ್ಯದೊಂದಿಗೆ ಅವನು ಏನು ಮಾಡಲು ಇಚ್ಛಿಸ್ತಾನೆಂದು ಆಕೆಗೆ ತಿಳಿದಿದೆ. ವಧುವಿಗೆ ಆಕೆ ವಾಕ್ಯದ ಅಪ್ಪಣೆಯನ್ನು ಆತನ ಹೆಸರಿನಲ್ಲಿ ಮಾಡುತ್ತಾಳೆ. ಯಾಕೆಂದ್ರೆ ಆಕೆಯೊಂದಿಗೆ ಕರ್ತನು ಇಂತೆನ್ನುತ್ತಾನೆ ಎಂಬ ವಾಕ್ಯವಿದೆ. ಆ ವಾಕ್ಯವು ಆತ್ಮನಿಂದ ಸ್ಫೂರ್ತಿಗೊಳ್ಳುತ್ತದೆ ಮತ್ತು ಅದು ನೆರವೇರುತ್ತದೆ. ಒಂದು ಬೀಜ ನೆಡಲ್ಪಟ್ಟು ಅದಕ್ಕೆ ನೀರಿರಿದಾಗ, ಒಂದು ಬೀಜ ಹಾಕಿ ಅದಕ್ಕೆ ನೀರು ಹಾಕಿದಾಗ ಅದು ಸಂಪೂರ್ಣ ಪಕ್ವಗೊಂಡು ತನ್ನ ಕಾರ್ಯವನ್ನ ಏನಾಗುತ್ತೆ, ಏನ್ ಮಾಡ್ತದೆ, ಪೂರೈಸಿದಂತೆ ಇದೆ. ಅಲ್ಲವೇ ವಧುವಿನಲ್ಲಿರುವವರು ಕೇವಲ ಆತ್ಮ ಇಚ್ಛೆಯನ್ನ ಮಾಡ್ತಾರೆ ಹೊರತು ಸ್ವಂತ ಇಚ್ಛೆಯನ್ನ ಮಾಡೋದಿಲ್ಲ. ಯಾರು ಅವರ ಮೂಲಕ ಬೇರೆ ಯಾವುದನ್ನು ಮಾಡಿಸಲಾರರು, ಯಾರು ಕೂಡ ಬೇರೆ ಏನನ್ನಾದ್ರೂ ಆ ವಧುವಿನ ಕೂಡ ಮಾಡಿಸಲಾರರು. ವಧುವಿಗೆ ಮಾಡಕ್ ಸಾಧ್ಯ ಇಲ್ಲ. ಕ್ರಿಸ್ತನ್ ಏನಾದ್ರು ಹೇಳಿದ್ರೆ ಅಷ್ಟೇ ಮಾಡ್ತಕ್ಕದು. ಸಂಪ್ರದಾಯ ಸಭೆ ಯಾರು ಬಂದು ಏನನ್ನು ಹೇಳಿದ್ರೆ ಮಾಡೋದಿಲ್ಲ. ಅದು ಅವರೊಡನೆ ಯೆಹೋವನು ಇಂತೆನ್ನುತ್ತಾನೆಂಬ ಶಬ್ದ ಇರ್ತದೆ ಆ ವಧುವಿನೊಂದಿಗೆ. ಇಲ್ಲವಾದರೆ ಅವರು ಮೌನವಾಗಿರುತ್ತಾರೆ. ದೇವರೇ ಅವರೊಳಗೆ ಕಾರ್ಯ ಮಾಡಿ ಆತನ ವಾಕ್ಯವನ್ನು ನೆರವೇರಿಸುತ್ತಾನೆಂದು ಅವರು ಅರಿತಿದ್ದಾರೆ. ಹೌದಾ? ದೇವರೇ ನಮ್ಮೊಳಗೆ ಇದ್ಕೊಂಡು ವಾಕ್ಯವನ್ನು ನೆರವೇರಿಸ್ತಾನಂತ ಅವ್ರು ತಿಳ್ಕೊಂಡಿರ್ತಾರಂತ ಪ್ರವಾದಿ ಹೇಳ್ತಾರೆ. ಅಲ್ಲವೇ? ಹೌದಾ? ಆತನು ಈ ಲೋಕದಲ್ಲಿ ಸೇವೆಯಲ್ಲಿದ್ದಾಗ ಸರ್ವ ಕಾರ್ಯಗಳನ್ನು ಪೂರೈಸಲಿಲ್ಲ. ಆತನ ಸೇವೆಯಲ್ಲಿದ್ದಾಗ ಈ ಲೋಕಕ್ಕೆ ಬಂದಾಗ ಎಲ್ಲಾ ಕಾರ್ಯಗಳನ್ನು ಪೂರೈಸಲಿಲ್ಲ. ವಧುವಿಗೆ ಸ್ವಲ್ಪ ಕೆಲಸ ಬಿಟ್ಟೋಗಿದ್ದಾನೆ. ಅಲ್ಲಲ್ವಿಯ? ಹಾಗಾಗಿ ಈಗ ಆತನ ವಧುವಿನೊಳಗೆ ಇದ್ದುಕೊಂಡು ಮತ್ತು ವಧುವಿನ ಮೂಲಕ ತನ್ನ ಕೆಲಸವನ್ನು ಮಾಡುತ್ತಾನೆ. ಕೆಲವು ಸಂಗತಿಗಳನ್ನು ಆತನು ಈಗ ಮಾಡಲು ಅದು ಇನ್ನೂ ಆತನ ಸಮಯವಾಗಿರಲಿಲ್ಲ ಆಕೆಗೆ ತಿಳಿದಿದೆ. ಅಲ್ಲಲ್ವಿಯ? ಆಗ ಸಂಗತಿ ಆಕೆ ಶರೀರದರ್ಶಿ ಬಂದಾಗ ಆತನು ಇನ್ನೂ ಪೂರೈಸಲಿಲ್ಲ ಕೆಲವು ಕಾರ್ಯಗಳನ್ನು. ಅದು ವಧುವಿನ ಮೂಲಕ ಪೂರೈಸಬೇಕಂತ ವಧುವಿಗೆ ಗೊತ್ತಿದೆ. ಆದರೆ ಆತನು ನಿರ್ದಿಷ್ಟ ಸಮಯದಲ್ಲಿ ಪೂರೈಸಲು ಸಲುವಾಗಿ ಬಿಟ್ಟು ಹೋದ ಕೆಲಸವನ್ನು ಆತನು ಈಗ ವಧುವಿನ ಮೂಲಕ ಮಾಡಲಾಗಿದ್ದಾನೆ. ಅಲ್ಲದೆ ತಾನು ಬಿಟ್ಟು ಹೋದ ಕೆಲಸ ಇತ್ತಲ್ಲ, ತಿರುಗಿ ನಾನು ಬರ್ತೇನೆ ಅಂತ ಹೇಳಿದ್ನಲ್ಲ, ಮನುಷ್ಯ ಕುಮಾರ ಮೇಲೆ ಬರ್ತೇನೆ. ಆ ದಿನಗಳಲ್ಲಿ ನೋವನ ದಿನಗಳಿದ್ದಾಗಿರ್ತದೆ, ಲೋಟದ ದಿನಗಳಿದ್ದಾಗಿರ್ತದೆ ಅಂತ ಹೇಳಿದ್ನಲ್ಲ. ಅದಕ್ಕೆ ಬಿಟ್ಟು ಹೋದ ಕಾರ್ಯಗಳನ್ನು ಮತ್ತೆ ನಾನು ಬಂದು ಮಾಡ್ತೀನಿ ವಧುವಿನಲ್ಲಿ ಇದ್ದುಕೊಂಡು ಈಗ ಮಾಡ್ತಾನೆ. ಅಲ್ಲಲ್ವಿಯ? ನಾವೀಗ ಯೆಹೋಶುವ ಮತ್ತು ಕಾಲೇಬರಂತೆ ನಿಲ್ಲೋಣ. ನಾವೀಗೇನು ಮಾಡಬೇಕು? ಯೆಹೋಶುವ ಮತ್ತು ಕಾಲೇಬರಂತೆ ನಾವು ನಿಲ್ಲಬೇಕಾಗಿದೆ. ಅವರು ವಾಗ್ದಾನ ದೇಶವು ಕಂಡು ಬಂದಂತೆ, ಅವರ ವಾಗ್ದಾನ ದೇಶವು ಕಂಡು ಬಂದಂತೆ ನಮ್ಮ ವಾಗ್ದಾನ ದೇಶವು ದೃಶ್ಯಕ್ಕೆ ಬರುತ್ತದೆ. ಅವರು ಆ ವಾಗ್ದಾನ ದೇಶ ಕಂಡು ಬಂದಂತೆ ನಮಗೂ ಕೂಡ, ನಾವು ಯೆಹೋಶುವ ಕಾಲೇಬರಂತೆ ಗಟ್ಟಿಯಾಗಿದ್ರೆ ನಮಗೂ ಕೂಡ ವಾಗ್ದಾನ ದೇಶ ಕಂಡು ಬರುತ್ತೆ. ಈಗ ಯೆಹೋಶುವ ಅಂದ್ರೆ ರಕ್ಷಕ ಅಂತ ಅರ್ಥ. ಯೆಹೋವ ರಕ್ಷಕ. ಯೆಹೋಶುವ ಅಂದ್ರೆ ಯೆಹೋವ ರಕ್ಷಕ. ಪೌಲನ ಮೂಲಕ ನಾಯಕನಾಗಿ ಸಭೆಗೆ ಬಂದಂತೆ, ಪೌಲನ ಮೂಲಕ ಕ್ರಿಸ್ತನು ನಾಯಕನಾಗಿ ಸಭೆಗೆ ಬಂದಂತೆ ಆತನು ಅಂತ್ಯ ಸಮಯದಲ್ಲಿ ಮುಂದಾಳವಾಗಿ ನಿರೂಪಿಸಲ್ಪಡುತ್ತಾನೆ. ಕಾಲೇಬನು ಯೆಹೋಶುವನೊಂದಿಗೆ ನಂಬಿಗಸ್ತನಾಗಿ ನಿಂತ ಉಳಿದವರನ್ನು ದರ್ಶಿಸ್ತಾನೆ. ನೆನ್ಪಿಡ್ರಿ, ದೇವರು ಇಸ್ರಾಯೇಲರನ್ನು ತನ್ನ ವಾಕ್ಯದೊಂದಿಗೆ ಒಂದು ಕನ್ಯೆಯಾಗಿ ಪ್ರಾರಂಭಿಸಿದನು. ಇಸ್ರಾಯೇಲರೊಂದಿಗೆ
ವಾಕ್ಯದೊಂದಿಗೆ ಏನು ಮಾಡಿದ್ರೆ ತನ್ನ ಕನ್ಯೆಯಾಗಿ ಪ್ರಾರಂಭಿಸಿದನು, ಅವನ ಹೊರಗೆ ತಂದನು ಕನ್ಯೆ ಆಗ್ಬೇಕಂತ, ಆತನ ಹೆಂಡತಿ ಆಗ್ಬೇಕಂತ. ಆದರೆ ಅವರಿಗೆ ಬೇರೆಯೂ ಬೇಕಾಗಿತ್ತು. ದೇವರಿಗೆ ಕನ್ಯೆ ಆಗಬೇಕು, ಹೆಂಡತಿ ಆಗ್ಬೇಕಂತ ಅವನು ಹೊರಗೆ ತಂದ್ರೆ ಐಗುಪ್ತ ದೇಶದಿಂದ, ಇವರು ತಾವು ಬೇರೆ ಏನೋ ಆಗ್ಬೇಕಂತ ಆಲೋಚನೆ ಮಾಡಿದರು. ಕ್ರಿಸ್ತನಿಗಾಗೋದವ್ರಿಗೆ ಆಲೋಚನೆ ಇರಲಿಲ್ಲ, ಅದು ಬೇರೆ ಏನೋ ಆಗ್ಬೇಕಂತ ಆಲೋಚನೆ ಇತ್ತು ಅಂತ ಪ್ರವಾದಿ ಹೇಳ್ತಾರೆ. ಹಾಗೇ ಅಂತ್ಯ ದಿನಗಳ ಸಭೆಯೂ ಮಾಡಿತು. ಅಂತ್ಯ ದಿನಗಳ ಸಭೆ ಕೂಡ ಅದೇ ರೀತಿ ಇಸ್ರಾಯೇಲ್ ಅಂತ ಇದೆ. ದೇವರೇನೋ ಇಷ್ಟಪಟ್ರೆ ಇವರೇನೋ ಬೇರೆ ಆಗಿ ಹೋಗ್ತಾ ಇರುವಂಥದ್ದು ನೋಡ್ತಾರೆ. ದೇವರು ಇಸ್ರಾಯೇಲನ್ನು ಅಲಗಾಡಿಸದೆ ಅಥವಾ ಅದು ತನ್ನ ಮೇಲೆ ಗೊತ್ತು ಮಾಡಿದ ಸಮಯವು ಬರುವವರೆಗೂ ಅವರನ್ನು ವಾಗ್ದಾನ ಮಾಡಿದ ದೇಶದೊಳಗೆ ಹೋಗಬಿಡ್ಲಿಲ್ಲ. ನೋಡ್ರಿ, ಇಂಥ ಜನರು ಕ್ರಿಸ್ತನಂತೆ ಇವರು ರೂಪ ಆಗೋದು ಇಷ್ಟ ಆಗಲಿಲ್ಲ. ಆದ್ರಿಂದ ಇವರು ತಾವು ಬೇರೆ ಏನೋ ಆಗ್ಬೇಕಂತ ಇಷ್ಟಪಟ್ರಲ್ಲ, ಅದಕ್ಕೆ ಇವ್ರನ್ನ ದೇವರೇನು ಮಾಡ್ದ, ವಾಗ್ದಾನ ದೇಶಕ್ಕೆ ಹೋಗದಂತೆ ತಡೆದನು. ಈಗ ಜನರು ಮುಂದಾಳುವಾದ ಭವಿಷ್ಯವನ್ನು ಬಲತ್ಕರಿಸಿ ಹೀಗೆ ಹೇಳಿರಬಹುದು, ದೇಶವು ನಮ್ಮದು, ಅಲ್ಲಲ್ವಿಯ ನಾವು ಹೋಗಿ ಆ ದೇಶವನ್ನ ವಶ ಮಾಡಿಕೊಳ್ಳೋಣ. ಭವಿಷ್ಯವನ್ನೇ ಹೊಂದಿ ಹೋಗಿದ್ದಿ, ನೀನು ನಿನ್ನ ಅಧಿಕಾರವನ್ನು ಕಳಕೊಂಡಿದ್ದಿ, ಅಲ್ಲಲ್ವಿಯ ನಿನ್ನಲ್ಲಿ ಮೊದಲು ಇದ್ದ ಸಾಮರ್ಥ್ಯ ಈಗಿಲ್ಲ. ನೀನು ದೇವರಿಂದ ಕೇಳಿ ದೇವರ ಇಚ್ಛೆಯನ್ನು ತಿಳ್ಕೊಂಡಿದ್ದಿ, ಮತ್ತೆ ಕೂಡಲೇ ಕಾರ್ಯವಶನಾಗುತ್ತಿ, ಅಲ್ಲಲ್ವಿಯ. ಈಗ ನೀನು ಏನೋ ಕೊರತೆ ಇದೆ, ಆದರೆ ಯೋಶುವನು ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿಯಾಗಿದ್ದನು, ಮತ್ತೆ ಅವನು ದೇವರ ವಾಗ್ದಾನವನ್ನು ತಿಳಿದವನಾಗಿದ್ದನು ಮತ್ತು ಅದಕ್ಕಾಗಿ ಕಾಯುತ್ತಿದ್ದನು. ದೇವರ ವಾಗ್ದಾನಕ್ಕಾಗಿ ಕಾಯ್ತಾ ಇದ್ದ. ಅದಕ್ಕಾಗಿ ದೇವರು ಧೈರ್ಯಗೊಳಿಸಿದವನಿಗೆ, ಧೈರ್ಯವಾಗಿರು, ಹೆದರಬೇಡ ಅಂತ. ಯೋಶುವನೇ ಧೈರ್ಯವಾಗಿರು, ಮೋಶೆ ಜೊತೆಗಿದ್ದಂತೆ ನಾನು ನಿನ್ನ ಜೊತೆಗೂ ಇರ್ತೀನಿ. ಬುದ್ಧಿವಂತ ಪಾಪ ಅವನು ಭಯ ಆಯ್ತು ಅವನಿಗೆ. ಅಷ್ಟೆಲ್ಲ ಜನರನ್ನ ಯಾವ ರೀತಿ ನಾವು ಓಡಿಸ್ಬೇಕು, ಅವ್ರನ್ನ ಓಡಿಸಿ ನಾವು ಯಾವ ರೀತಿಯಲ್ಲಿ ವಾಸಸ್ಥಾನ ಮಾಡ್ಕೋಬೇಕಂತ ಭಯಪಟ್ಟು ನಾವು, ಅದಕ್ಕಾಗಿ ದೇವರನ್ನು ಧೈರ್ಯಪಡಿಸಿ ವಾಗ್ದಾನಕ್ಕಾಗಿ ಕಾದು ಅದಕ್ಕಾಗಿ ಕಾಯ್ತಿದ್ದು ಅವನು ದೇವರ ಸ್ಪಷ್ಟವಾದ ನಿರ್ಧಾರಕ್ಕಾಗಿ ಕಾಯ್ತಿದ್ದನು. ಮತ್ತೆ ಮುಂದುವರಿಯಲು ಸಮಯ ಹತ್ತಿರವಾದಾಗ, ಮುಂದೆ ಹೋಗೋದಕ್ಕೆ ಸಮಯ ಹತ್ತಿರವಾದಾಗ ದೇವರು ಸಂಪೂರ್ಣ ನಾಯಕತ್ವವನ್ನು ಯೆಹೋಶುವನ ಕೈಗೆ ಕೊಟ್ಟನು. ಯಾಕೆಂದ್ರೆ ಅವನು ವಾಕ್ಯದೊಂದಿಗೆ ಸ್ಥಿರವಾಗಿ ನಿಂತನು. ದೇವರು ಯೆಹೋಶುವನ ಮೇಲೆ ಭರವಸೆ ಇಟ್ಟಿದ್ದನು. ಆದರೆ ಉಳಿದವರ ಮೇಲೆ ಭರವಸೆ ದೇವರಿಗೆ ಇರಲಿಲ್ಲ. ಯೆಹೋಶುವನ ಕಾಲದ ಮೇಲೆ ಭರವಸೆ ಇದ್ದ ರೀತಿ ಉಳಿದವರ ಮೇಲೆ ಭರವಸೆ ದೇವರಿಗೆ ಇರಲಿಲ್ಲ. ಹಾಗಾಗಿ ಈ ಅಂತ್ಯ ಸಮಯದಲ್ಲಿ ಅದು ತಿರುಗಿ ಸಂಭವಿಸುವುದು. ಈ ಅಂತ್ಯ ಸಮಯದಲ್ಲಿ ಅದೇ ರೀತಿಯಲ್ಲಿ ಇದೆ. ಅಲ್ಲಲ್ವಿಯ ಜನರು ಇದು ಒಂದು ಸಭೆಗಳ ಮೇಲೆ ದೇವರಿಗೆ ವಿಶ್ವಾಸ ಇಲ್ಲ. ಅದೇ ಸಮಸ್ಯೆ, ಅದೇ ಒತ್ತಡ. ಮೋಶೆ ನಾವು ನೋಡುವ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮೋಶೆಯನ್ನು ಕೆಲವೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಪ್ರವಾದಿ ಹೇಳ್ತಾರೆ, ದೇವರಿಂದ ಅಭಿಷೇಕಿಸಲ್ಪಟ್ಟ ದೊಡ್ಡ ಪ್ರವಾದಿ ಮೋಶೆ. ಜನನವು ವಿಚಿತ್ರವಾಗಿತ್ತು. ಅಬ್ರಹ್ಮನ ಸಂತಾನವನ್ನು ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸತಕ್ಕ ಸಮಯದಲ್ಲಿ ಹುಟ್ಟಿದನು. ಅಬ್ರಹ್ಮನ ಸಂತಾನ ಐಗುಪ್ತ ದೇಶದ ಸಮಯದಲ್ಲಿ, ಆ ಬಿಡುಗಡೆಗೊಳಿಸುವಂತ ಸಮಯದಲ್ಲಿ ಮೋಶೆ ಹುಟ್ಟಿದ. ನೋಡ್ರಿ, ಬಿಡುಗಡೆಗೊಳಿಸಲು ತಕ್ಕ ಸಮಯದಲ್ಲಿ ಹುಟ್ಟಿದನು. ಅವನು ಎಂದೂ ಐಗುಪ್ತ ದೇಶದಲ್ಲಿ ಉಳಿದು ಅವರೊಡನೆ ವಚನ ವಿಷಯ ತರ್ಕ ಮಾಡಲಿಲ್ಲ. ಅವರೊಡನೆ ಇಸ್ರಾಯೇಲ್ ಜನರೊಟ್ಟಿಗೆ ವಚನ ವಾಕ್ಯದೊಂದಿಗೆ ತರ್ಕ ಮಾಡಲಿಲ್ಲ. ಯಾಜಕರೊಂದಿಗೆ ಗದ್ದಲ ಮಾಡಲಿಲ್ಲ. ಜನರು ಅವನನ್ನು ಸ್ವೀಕರಿಸುವವರೆಗೂ ಅವನ ಅಡಿಗೆ ಹೋಗ್ಬಿಟ್ಟ. ನೋಡ್ರಿ, ಯಾರೊಂದಿಗೆ ಚರ್ಚೆ ಮಾಡಲಿಲ್ಲ, ಯಾರೊಂದಿಗೆ ವಾಗ್ವಾದ ಮಾಡಲಿಲ್ಲ. ಅವರು ನನ್ನನ್ನು ನೀವು ಒಪ್ಪಿಗೆಬೇಕು, ನಾನೇ ಲೀಡ್ರು, ನಾನೇ ನಿಮ್ಮನ್ನು ಬಿಡಿಸೋದು ಅಂತೇಳಿ ಹೇಳಿ ಯಾವುದು ತರ್ಕ ಮಾಡಲಿಲ್ಲ, ವಾದ ಮಾಡಲಿಲ್ಲ. ಅವ್ರ ಜೊತೆಗೆ ಏನ್ ಮಾಡಲ್ಲ, ಸೀದಾ ಅಡವಿಗೆ ಹೋಗ್ಬಿಟ್ಟ. ಜನ ಒಪ್ಕೊಳ್ಳೋವರೆಗೂ, ಜನ ಅವನು ಸ್ವೀಕರಿಸೋವರೆಗೂ, ನಮ್ಮ ಲೀಡರ್ ನೀನಂತ ಹೇಳೋವರೆಗೂ. ಅಲ್ಲಲ್ವಿಯ ದೇವರವನ್ನ ಅಡವಿಗೆ ಕರೆದನು. ಜನರು ತಯಾರಾಗಿ ಅವನನ್ನ ಸ್ವೀಕರಿಸುವವರೆಗೂ ಅವನ ಅಡವಿಯಲ್ಲಿದ್ದನು. ಕುರಿ ಕಾಯುವಂತವನಾಗಿದ್ದನು. ದೇವರನ್ನ ಕಾಯ್ತಾ ಇದ್ದ. ಮೋಶೆ ಕಾರಣದಿಂದ ಅಲ್ಲ, ಆದರೆ ಮೋಶೆ ರೆಡಿ ಇದ್ದ, ಆದರೆ ಜನ ರೆಡಿ ಇರಲಿಲ್ಲ. ಅವ್ರು ತಿರಸ್ಕಾರ ಮಾಡ್ತದ್ದು, ನೀನೇ ಅವನು ನಮಗೆ ಅಂತ ಹೇಳೋದಕ್ಕಂತೇಳಿ ಒಂದು ನ್ಯಾಯ ವ್ಯಾಜ್ಯ ತೀರ್ಸಕ್ಕೆ ಹೋಗಿದ್ದ. ಆಗೇನೇಳ ಜನ, ನೀನು ಅವನು ನಮಗೆ, ನಿನ್ಯಾರು ನೇಮಿಸಿದ್ರು ನಮಗೆ ಮಧ್ಯವರ್ತಿ ನಾಯಕನಾಗಿ ಅಂತ ಮಾತಾಡಿದರು. ಅದಕ್ಕಾಗಿ ಅದು ಭಾಳ ಬೇಸರ ಆಯ್ತು. ಅದಕ್ಕೆ ದೇವ್ರೇನು ಮಾಡ್ದ, ಆ ಜನ ರೆಡಿ ಇಲ್ಲ ಅಂತೇಳಿ ದೇವ್ರೇನು ಮಾಡ್ದ, ಮೋಶೆಯನ್ನು ಅಡವಿಗೆ ಕಳಿಸಿದ. ಯಾಕೆ ಅಡವಿಗೆ ಕಳಿಸಿದ್ದು? ಮೋಶೆ ರೆಡಿ ಇಲ್ಲ ಅಂತಲ್ಲ, ಆ ಜನ ರೆಡಿ ಇದ್ದಿಲ್ಲ ಅಲ್ಲಿ.
ಅದನ್ನು ಸ್ವೀಕಾರ ಮಾಡಬೇಕು. ಹೌದಪ್ಪ ನೀನೇ ನಮ್ಮ ಪ್ರವಾದಿ ಅಂತ ಹೇಳಲಿಕ್ಕೆ ಅವ್ರು ಜನ ರೆಡಿ ಇದ್ದಿಲ್ಲಲ್ಲಿ. ಅದಕ್ಕಾಗಿ ದೇವರು ಅವನನ್ನು ಏನು ಮಾಡೋನು, ಅಡವಿಗೆ ಕಳಿಸಿ ಕಾಯ್ತಾ ಇದ್ದ ಜನ ರೆಡಿ ಆಗೋವರೆಗೂ. ಮೋಶೆ ಕಾರಣದಿಂದ ಅಡವಿಗೆ ಕಳಿಸಲಿಲ್ಲ ದೇವರು, ಆದರೆ ಜನರು ಅವರನ್ನು ಸ್ವೀಕರಿಸಲು ತಯಾರಾಗಿರದ ಕಾರಣದಿಂದಾಗಿ ಹಾಗೆ ಆಯಿತು. ಜನರು ಗ್ರಹಿಸಿಕೊಳ್ಳುವರೆಂದು ಮೋಶೆ ಎಣಿಸಿದರು, ಆದರೆ ಅವರು ಗ್ರಹಿಸಿಕೊಳ್ಳಲಿಲ್ಲ. ಮತ್ತು ದೇವರ ವಾಕ್ಯ ತನ್ನ ಬಳಿಗೆ ಬಂದ ಎಲಿಯನು ಎಲ್ಲಿದ್ದ ಅಲ್ಲಿದ್ದನು. ದೇವರ ವಾಕ್ಯ ತನ್ನ ಬಳಿಗೆ ಬಂದಂಥ ಎಲಿಯನ ಸಂಗತಿ ಕೂಡ ಅಷ್ಟೇ ಆಗಿತ್ತು. ಅವನು ಸತ್ಯವನ್ನು ಸಾರಿ ಹೇಳಿದ ನಂತರ ಅಲ್ಲಿ ಹಿಂದಿದ್ದ ಆ ಗುಂಪು, ಅಲ್ಲೆಲೂಯ, ಅಮೇರಿಕ ದೇಶದ ಇಜಬೇಲ್ ಮುಂತಿಳಿಸಿದ, ಅಲ್ಲೆಲೂಯ, ಮುಂತಿಳಿಸುವ ಆ ಗುಂಪು ವಾಕ್ಯವನ್ನು ಸ್ವೀಕರಿಸ್ತಿಲ್ಲ. ಅಮೆರಿಕದಲ್ಲಿ ಹುಟ್ಟಿ ಬಂದ ನಮ್ಮ ಬ್ರನಮ್ ಅವರು ಅಮೆರಿಕ ದೇಶದವರು, ಅಲ್ಲಿ ಕೂಡ ಆತನ ಸ್ವೀಕಾರ ಮಾಡಲಿಲ್ಲ. ಅಲ್ಲಿ ಇಜಬೇಲ್ ಸಂತಾನ, ಅಲ್ಲೆಲೂಯ, ಅಲ್ಲಿ ಕೂಡ ಸ್ವೀಕಾರ ಮಾಡಲಿಲ್ಲ. ದೇವರು ಅವನನ್ನು ಆ ಸ್ಥಳದಿಂದ ಏನ್ ಮಾಡ್ದ, ಬೇರೆ ಹೊರಕರನು. ಆ ಸ್ಥಳದಿಂದ ದೇವರು ಏನ್ ಮಾಡ್ದ, ಬ್ರನಮ್ ಹೊರಕರದು, ಹೊರ ದೇಶಗಳನ್ನ, ಇಂಡಿಯಾವನ್ನ, ಆಫ್ರಿಕಾ ದೇಶವನ್ನ, ಈ ರೀತಿ ಬೇರೆ ಬೇರೆ ದೇಶಗಳನ್ನು ತೆಗೆದುಕೊಂಡು ಹೋದು. ದೇವರ ಪ್ರವಾದಿಯನ್ನು ಮತ್ತು ದೇವರು ಕೊಟ್ಟ ಸಂದೇಶವನ್ನು ನಿರಾಕರಿಸಿ ವಂಶಕ್ಕೆ ಬಾಧೆಯನ್ನು ಕಳಿಸ್ತಾನೆ. ದೇವರು ಅವನನ್ನು ಅರಣ್ಯಕ್ಕೆ ಕರೆದು ಮತ್ತೆ ಅರಸನಿಗಾಗಿ ಸಹ ಅವನು ಹೊರ ಬರಲಿಲ್ಲ. ಅವನನ್ನು ಹೊರ ತರಲು ಪ್ರಯತ್ನಿಸಿದವರು ಸತ್ತು ಹೋದ್ರು. ಅಲ್ಲಿಗೆ ಅವನು ಹೊರಗೆ ತಗೊಂಡ್ಬರಕ್ಕೆ ಹೋದಂಥವ್ರು ಏನಾದ್ರು ಎಲಿಯನ್ನು ಹೊರಗೆ ತಗೊಂಡ್ಬರಕ್ಕೆ ಹೋದ ಗುಡ್ದಾಗ ಇದ್ದವನು ಎಲಿಯ ಒಂದು ಕಾಲದಲ್ಲಿ. ಗುಡ್ದಾಗಿದ್ದಂಥ ಎಲಿಯನ್ನು ಕರೆಯೋದಕ್ಕೆ ರಾಜ ಅನೇಕ ಗುಂಪುಗಳನ್ನು ಕಳಿಸ್ತಾನೆ, ಅವರೆಲ್ಲ ಸತ್ತು ಹೋದ್ರು. ಅಲ್ಲಿಯ ಆತನ ಅವ್ರ ಬಳಿಯಲ್ಲಿದ್ದಾಗ ಅವರು ಆತನ ಒಪ್ಕೊಳ್ಳಿಲ್ಲ. ಅವನು ಅಡವಿ ಗುಡ್ಡದಲ್ಲಿದ್ದಾಗ ಅವ್ರಿಗೆ ಬೇಕಾಯ್ತವೆ, ಅವಾಗ ಅವರು ಅನೇಕ ಜನ ಸತ್ತೋಗ್ತಾರೆ. ಆದರೆ ದೇವರು ತನ್ನ ನಂಬಿಕಸ್ಥನಾದ ಪ್ರಭಾವದೊಂದಿಗೆ ದರ್ಶನದ ಮೂಲಕ ಮಾತಾಡುತ್ತಿದ್ದರು. ಮರೆಯಾಗಿರುವ ಸ್ಥಾನದಿಂದ ಹೊರಗೆ ಬಂದು ಅವನು ಇಸ್ರಾಯೇಲರಿಗೆ ವಾಕ್ಯವನ್ನ ತಂದನು. ಅಲ್ಲಲ್ವಿಯ, ದೇವರ ವಾಕ್ಯವನ್ನು ಏನ್ ಮಾಡಲಿಲ್ಲ, ಅವರು ಸ್ವೀಕಾರ ಮಾಡಲಿಲ್ಲ. ಅಲ್ಲಲ್ವಿಯ, ಎಲಿಯನ ಕಾಲದಲ್ಲಿ ಕೂಡ ಅದು ಅದೇ ರೀತಿ ಆಯಿತು. ಅಲ್ಲಲ್ವಿಯ, ಸ್ಥಾನಿಕ ದೇವರು ಬಂದ, ಕ್ರಿಸ್ತ ನಂಬಿಗಸ್ತನಾದ ಮುನ್ಸೂಚಕ. ಸ್ಥಾನಿಕ ದೇವರು ಬಂದ, ಕ್ರಿಸ್ತನಿಗೆ ನಂಬಿಗಸ್ತನಾದ ಮುನ್ಸೂಚಕ, ತನ್ನ ಸಮಯದ ಶ್ರೇಷ್ಠ ಪ್ರವಾದಿ. ಕ್ರಿಸ್ತನ ಸಮಯದಲ್ಲಿ ಶ್ರೇಷ್ಠ ಪ್ರವಾದಿ ಆತನು ತನ್ನ ತಂದೆಯ ಶಾಲೆಗೆ ಹೋಗಲಿಲ್ಲ. ತನ್ನ ತಂದೆಯ ಶಾಲೆಗೆ ಆತನು ಕಲೀಲಿಲ್ಲ ಹೋಗಿ. ತನ್ನ ತಂದೆ ಯಾವ ಶಾಲೆ ಕಲಿತದ್ದು ಆ ಶಾಲೆಗೆ ಯೋಹಾನ ಕಲೀಲಿಲ್ಲ, ಸ್ಥಾನಿಕ ಯೋಹಾನ. ಮತ್ತು ಪರಿಸರ ಶಾಲೆಗೂ ಹೋಗಲಿಲ್ಲ. ಅವನು ಯಾವ ಸಂಪ್ರದಾಯ ಸಭೆಗೂ ಹೋಗಲಿಲ್ಲ. ಅಲ್ಲಲ್ವಿಯ, ಅವನು ನೇರವಾಗಿ ದೇವರಿಂದಾಗಿ ನೇರವಾಗಿ ಅರಣ್ಯಕ್ಕೆ ಕಳಿಸಲ್ಪಟ್ಟನು. ದೇವರು ಅವನನ್ನು ಕರೆದು ಮೆಸ್ಸಿಯನು ಸಮೀಪದಲ್ಲಿದ್ದಾನೆ ಎಂಬ ಸಂದೇಶವನ್ನು ಕೂಗಿ ಕೊಡುವವರೆಗೂ ಅವನು ಅರಣ್ಯದಲ್ಲಿ ಉಳಿದನು. ಮೆಸ್ಸೆ ಬರೋವರೆಗೂ, ಮೆಸ್ಸೆ ಬಂದು ಆತನ ಸಂದೇಶ ಬರೋವರೆಗೂ, ಆತನ ಬೈಲಿಗೆ ಬರೋವರೆಗೂ ಆತನ ಅರಣ್ಯದಲ್ಲಿದ್ದು, ಮೆಸ್ಸೆ ಬಂದ ಮೇಲೆ, ಮೆಸ್ಸೆ ರೆಡಿ ಆದ್ಮೇಲೆ, ಅಂದ್ರೆ ಕ್ರಿಸ್ತನ್ ರೆಡಿ ಆದ್ಮೇಲೆ ಆಗ ಬಂದು ಕೂಗಿದ್ನು. ಏನಂತ ಕೂಗಿದ? ಇಗೋ ಯಜ್ಞದ ಕುರಿ. ಅಲ್ಲರಿಯ, ಈಗ ನಾವು ಇಲ್ಲಿ ವಚನದ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋಣ. ಕೋರನು ಆ ಮಹಾಪ್ರವಾದಿ ಎದುರು ನಿಂತು ಪ್ರತಿಭಟಿಸಿತ್ತು. ಅದು ದೇವರು ಸಮರ್ಥಿಸಿ ತೋರಿಸಿದ ಮೋಸೆ ಸಮಯದಲ್ಲವೇ? ಮೋಸೆಯನ್ನು ದೇವರು ಸಮರ್ಥಿಸಿ ತೋರಿಸಿದ್ರೆ, ಈತನೇ ನನ್ನ ಪ್ರವಾದಿ, ಈತನೇ ನನ್ನ ನಾಯಕ ಅಂತ ದೇವರು ಪ್ರವಾದಿಯನ್ನ ಮೋಸೆಯನ್ನು ತೋರಿಸಿದ್ರೆ, ಅಲ್ಲಿ ಕೋರ ಅಂತಕ್ಕಂಥ ಒಬ್ಬ ಎದುರು ಮಾತಾಡೋದು ಹುಟ್ಟಿಕೊಂಡ. ಅದರಲ್ಲಿ ಅವನು ಮೋಸೆಯನ್ನ ಪ್ರತಿವಾದಿಸಿ ಜನರ ಮುಂದೆ ಕರ್ಕೊಂಡು ಹೋಗಲು ತನ್ನಲ್ಲಿ ಅಷ್ಟೇ ದೇವರಾತ್ಮ ಇತ್ತು ಎಂದು, ಮೋಸೆಯಲ್ಲಿದ್ದಂತೆ ದೈವಿಕ ಪ್ರಕಟಣೆ ಬೇರೆಯವರಲ್ಲಿಯೂ ಇದೆ ಎಂದು ವಾದಿಸಿದನು. ಮೋಸೆ, ನೀನೊಬ್ಬನೇ ದೇವರ ಸೇವಕಲ್ಲ, ನಾನು ಕೂಡ ದೇವರ ಸೇವಕ, ಅನೇಕರಿಲ್ಲಿದ್ದಾರೆ. ನಿನ್ನೊಬ್ಬನ ಜೊತೆ ದೇವರು ಮಾತಾಡಲ್ಲ, ನನ್ನ ಜೊತೆ ಮಾತಾಡ್ತಾನೆ, ದೇವ್ರು ಬೇರೆಯವ್ರ ಜೊತೆ ಮಾತಾಡ್ತಾರೆ. ಈ ರೀತಿ ವಾದ ಮಾಡಲಿಕ್ಕೆ ಒಬ್ಬ ಕೋರನ್ನು ಎದ್ದನು ಮೋಸೆ ಕಾಲದಲ್ಲಿ. ಅಲ್ಲಿಯ ಅವನು ಮೋಸೆ ಅಧಿಕಾರವನ್ನು ಅಲ್ಲಗಳೆದನು. ಈಗ ಅಲ್ಲಿ ಹಿಂದಿದ್ದ ಜನ ಅವರು ಆ ನಿಜ ವಾಕ್ಯವನ್ನು ಕೇಳಿದ ನಂತರ ದೇವರಿಂದ ಬಂದ ನಿಜ ಪ್ರವಾದಿ ಸಮರ್ಥಿಸಿ ತೋರಿಸಲ್ಪಟ್ಟದ್ದನ್ನು ಚೆನ್ನಾಗಿ ಅರಿತಿದ್ರು ಕೂಡ, ನಾನು ಹೇಳುವುದೇನೆಂದರೆ, ಆ ಜನ ಕೋರನೆಗೆ ಮತ್ತು ಅವನ ದ್ರವ್ಯಾಸೆ ಮಾತುಗಳಿಗೆ ಒಳಗಾದರು. ನೋಡ್ರಿ, ಅಲ್ಲಿ ಮೋಸೆ ಎಷ್ಟು ಸಮರ್ಥವಾಗಿ ಐಗುಪ್ತ ದೇಶದಿಂದ ಅಗ್ನಿಸ್ತಂಭದ ಮೂಲಕವಾಗಿ, ಮೇಘಸ್ತಂಭದ ಮೂಲಕವಾಗಿ ಸಮುದ್ರ ವಿಭಾಗ ಮಾಡಿ
ತೆಗೆದುಕೊಂಡು ಬಂದು ಕೂಡ ಅಲ್ಲಿ ಅಡವಿಯಲ್ಲಿ ಕೋರನ ಮಾತುಗಳನ್ನು ಕೇಳಿದ್ರು ಜನ. ಏನ್ ಮಾಡಿದ್ರು? ಕೋರನ ಮಾತುಗಳು, ಅವರ ಮಾತುಗಳಿಗಾದ ಪ್ರವಾದಿಯನ್ನು, ದೊಡ್ಡ ಪ್ರವಾದಿ, ದೇವರು ಪ್ರತಿಷ್ಠಿಸಿದ ಪ್ರವಾದಿಯನ್ನು ಕೈ ಬಿಟ್ಟರು. ಕೋರನ ವಚನದ ಪ್ರಕಾರ ಪ್ರವಾದಿ ಆಗಿರಲಿಲ್ಲ, ಪ್ರವಾದಿನೇ ಅಲ್ಲ ಅವರು. ಕೋರನ ಹಿಂದೆ ಹೋದರು ಅನೇಕ ಜನ. ಅಲ್ಲೆಲೂಯ್ಯ. ಈಗ ಹಾಗೆಯೇ ಈ ದಿನಗಳಲ್ಲಿ ಸಂದೇಶಕಾರರು ಕೋರನಂತೆ, ಇವತ್ತು ಅನೇಕ ಜನ ಸಂದೇಶಕಾರರು ಸಂಪ್ರದಾಯ ಸಭೆಯಲ್ಲಿ ಸಂದೇಶಕಾರಿದ್ದಾರಲ್ಲ, ಅವರೆಲ್ಲ ಕೋರನಂತೆ ಇದ್ದಾರೆ. ಅಲ್ಲೆಲೂಯ್ಯ. ತಮ್ಮ ಬಂಗಾರದ ಬಸವನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಕೋರನು ಒಳ್ಳೆಯದಾಗಿ ಕಂಡು ಬಂದಂತೆ, ಅಲ್ಲೆಲೂಯ್ಯ, ಅವರಿಗೂ ಈಗ ಕಾಣುತ್ತಾ ಇದೆ. ಆ ಸಮಯದಲ್ಲಿ ಮೋಶೆ ಕಾಲದಲ್ಲಿ ಕೋರನನ್ನು ಬಹಳ ಚೆನ್ನಾಗಿ ಅಂತ ಕಾಣ್ತಲ್ಲ ಎಲ್ಲ ಜನರಿಗೆ, ಅನೇಕ ಜನರಿಗೆ. ಮೋಶೆ ಬೇಡ, ನಮಗೆ ಕೋರ ಬೇಕಂತ ಕಾಣಿಸ್ತಲ್ಲ. ಅದೇ ರೀತಿಯಲ್ಲಿ ಇವತ್ತು ಅನೇಕ ಜನ ಸಂಪ್ರದಾಯ ಸಭೆಗೆ ಅವರವರು ಸಭೆಗಳಾಗ ಅವರವರು ಚೆನ್ನಾಗಿ ಕಾಣಿಸ್ತಾರೆ. ಪಾಸ್ಟ್ಗಳು, ಅವ್ರ ರೆವರೆಂಡ್ಗಳು, ಇಂಟರ್ನ್ಯಾಷನಲ್ ಸ್ಪೀಕರ್ಗಳು ಏನಾಗ್ತದೆ ಇವತ್ತು ಅವ್ರು ಚೆನ್ನಾಗಿ ಕಾಣಿಸ್ತದೆ. ಅವತ್ತು ಮೋಶೆ ಕಾಲದಲ್ಲಿ ಕಂಡಂತೆ ಅವರ ಹಣೆಯಲ್ಲಿ ರಕ್ತ ತೋರಿಸುವರು, ಅವರ ಕೈಯಲ್ಲಿ ಎಣ್ಣೆ, ವೇದಿ, ಬೆಂಕಿ, ಚೆಂಡುಗಳಿವೆ. ಅವರ ಸ್ತ್ರೀಯರಿಗೆ ಪ್ರಚಾರ ಮಾಡಲು ಬಿಡುತ್ತಾರೆ. ಸ್ತ್ರೀಯರಿಗೆ ಮಾತ್ರ ಪ್ರಚಾರ ಮಾಡಲು ಬಿಡುತ್ತಾರೆ. ಅದರಲ್ಲಿ ಸ್ತ್ರೀಯರಿಗೆ ಕೂದಲು ಗಿಡ್ಡವಾಗಿ ಕತ್ತರಿಸಿಕೊಳ್ಳಲು ಬಿಡುತ್ತಾರೆ. ಸ್ತ್ರೀಯರು ಪೇಂಟ್ ಮತ್ತು ಚಡ್ಡಿ ಹಾಕಲು ಬಿಡುತ್ತಾರೆ. ತಮ್ಮ ಮತತತ್ವ ಸಿದ್ಧಾಂತಗಳಿಗಾಗಿ ವಚನಗಳನ್ನು ಬದಲಾಯಿಸ್ತಾರೆ. ತಮ್ಮ ಮತ ಸಿದ್ಧಾಂತಗಳಿಗಾಗಿ ವಚನಗಳು ಏನ್ ಮಾಡ್ತಾರೆ, ಅವರು ಬದಲಾಯಿಸ್ತಾರೆ. ಅದು ಅವರಲ್ಲಿ ಯಾವ ಜಾತಿ ಬೀಜ ಇದೆ ಎಂದು ತೋರಿಸ್ತದೆ. ಆದರೆ ಎಲ್ಲರೂ ದೇವರನ್ನು ಮತ್ತು ಮೋಶೆಯನ್ನ ಬಿಟ್ಟು ಹೋಗಲಿಲ್ಲ. ನೋಡಿ, ಇಲ್ಲ ಅದ್ಭುತ ಏನಂದ್ರೆ, ಎಲ್ಲರೂ ಕೋರನಂತ ಬಂದು ಆ ರೀತಿಯಲ್ಲಿ ಅವನು ಪ್ರಸಂಗ ಮಾಡಿ ಅನೇಕ ಜನರು ತನ್ನಿಂದ ಹೇಳ್ಕೊಂಡ್ರು ಕೂಡ ಅನೇಕ ಜನ ಅಲ್ಲಿ ಮೋಶೆಯನ್ನ ಬಿಟ್ಟು ಬಿಡ್ಲಿಲ್ಲ. ಮೋಶೆನ ಬಿಟ್ಟು ಬಿಡ್ಲಿಲ್ಲ. ಬಿಟ್ರ ಮೋಶೆನ ಜೊತೆ ಇರುವಂತವ್ರು ಇದ್ದೇ ಇದ್ರು. ಇವತ್ತು ಕೂಡ ಅಮೆರಿಕದ ಪ್ರವಾದಿನ ಹೊರಗೆ ಕೂಡ ಇವತ್ತು ಆತನ ಆತನ ಸಂದೇಶ ಹಿಂಬಾಲಿಸುವಂತರು ಸಾಕಷ್ಟು ಜನ ಇದ್ದಾರೆ. ಅಲ್ಲೆಲೂಯ್ಯ. ಅದೇ ರೀತಿಯಲ್ಲಿ ಮೋಶೆಯನ್ನ ಹಿಂಬಾಲಿಸುವಂತ ಜನ ಇದ್ರು. ಅಲ್ಲೆಲೂಯ್ಯ. ಆಯ್ದುಕೊಂಡವರು ಆತನೊಂದಿಗೆ ನಿಂತರು. ಆರಿಸಿಕೊಂಡ್ರು ಏನ್ ಮಾಡಿದ್ರು? ಮೋಶೆಯೊಂದಿಗೆ ನಿಂತರು. ಅದೇ ವಿಷಯ ಈ ದಿನ ತಿರುಗೊಮ್ಮೆ ಸಂಭವಿಸುತ್ತದೆ. ಅನೇಕರು ದೇವರ ವಾಕ್ಯವನ್ನು ಬಿಟ್ಟು ದೂರ ಹೋಗುತ್ತಿದ್ದಾರೆ. ಆದರೆ ಸ್ವಲ್ಪ ಜನರು ಅವರೊಂದಿಗೆ ದೇವರ ವಾಕ್ಯದಲ್ಲಿ ನಿಲ್ತದೆ. ಆದರೆ ಗೋಧಿ ಮತ್ತು ಅಣಜಿ ದುಷ್ಟಾಂತವನ್ನು ನೆನಪಿ ತಂದ್ಕೊಡ್ರಿ. ಗೋಧಿ ಮತ್ತು ಅಣಜಿ ದುಷ್ಟಾಂತ ನೆನಪಿ ತಂದ್ಕೊಡ್ರಿ. ಅಣಜಿ ಸುಡುವುದಕ್ಕೆ ಒಟ್ಟುಗೂಡಿಸಿ ಕಟ್ಟಲ್ಪಡುತ್ತದೆ. ಅದು ಧರ್ಮಭ್ರಷ್ಟ ಸಭೆಗಳು ದೇವರ ಬೆಂಕಿ ಮತ್ತು ನ್ಯಾಯ ತೀರ್ಪಿನ ಹತ್ತಿರವಾಗಿ ಕಟ್ಟಲ್ಪಡುತ್ತಾ ಹೋಗ್ತದವೆ. ಅಲ್ಲಿ ಆದರೆ ಗೋಧಿ ಸ್ವಾಮಿಗಾಗಿ ಕೂಡಿಸಲ್ಪಡುತ್ತದೆ. ಗೋಧಿ ಏನಾಗ್ತದೆ? ಸ್ವಾಮಿಗಾಗಿ ಕೂಡಿಸಲ್ಪಡುತ್ತದೆ. ನೀವು ಬಹು ಜಾಗೃತಿ ನಾನು ಇದನ್ನು ನೋಡಬೇಕೆಂದು ನಾನು ಬಯಸ್ತೇನೆ. ಅಂತ್ಯ ಸಮಯದಲ್ಲಿ ಮಲಾಕಿ 4ನೇ ಅಧ್ಯಾಯ ನೆರವೇರ್ಲಿಕ್ಕಿದೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಅದು ನೆರವೇರಬೇಕು. ಯಾಕೆಂದ್ರೆ ಅದು ಆತ್ಮದಿಂದ ಸಜೀವವಾಗಿ ದೇವರ ವಾಕ್ಯವಾಗಿದೆ. ಅಲ್ಲಿಯ ಆತ್ಮದಿಂದ ಸಜೀವವಾದಂಥ ದೇವರ ವಾಕ್ಯ ಆಗಿದೆ. ಅದು ಮಲಾಕಿ ಗ್ರಂಥ 4:5. ಅಲ್ಲಿಯ ಎಲಿಯ ಬರ್ತಾರಂತ ಪ್ರವಾದಿಯಾದ ಮಲಾಕಿಯಿಂದ ಹೇಳಲ್ಪಟ್ಟಿದೆ. ಯೇಸುವನ್ನು ಉಲ್ಲೇಖಿಸಿದ ಅದು ಕ್ರಿಸ್ತನ ಬರೋಣದ ಸ್ವಲ್ಪ ಮೊದಲಾಗಿರುತ್ತದೆ. ಅಲ್ಲಿಯ ಯೇಸು ಬರುವಾಗ ಪ್ರತಿಯೊಂದು ವಚನವು ನೆರವೇರಬೇಕಾಗಿದೆ. ಯೇಸು ಬರೋದಕ್ಕಿಂತ ಮುಂಚೆ ಪ್ರತಿಯೊಂದು ವಾಕ್ಯ ಏನಾಗಿರ್ಬೇಕಾಗಿದೆ? ನೆರವೇರಬೇಕಾಗಿದೆ. ಮಲಾಕಿ ಸಂದೇಶಗಾರನು ಬರುವಾಗ ಅನ್ಯ ಜನರು ಅವರಿಗೆ ದೇವರು ನೇಮಿಸಿದ ಸಮಯದಲ್ಲಿ ಅವರ ಕಡೆ ಸಭೆ ಯುಗದಲ್ಲಿ ಇರುವರು. ಅಲ್ಲೆಲೂಯ್ಯ. ಅವನು ಸರಿಯಾಗಿ ವಚನದೊಂದಿಗೆ ಇರುವನು. ಅವನು ಇಡೀ ಸತ್ಯವೇದವನ್ನು ಆದಿ ಕಾಲದಿಂದ ಪ್ರಕಟಣೆ ಗ್ರಂಥದವರೆಗೂ ತೆಗೆದುಕೊಂಡು ಬರ್ತಾನೆ. ಯಾರು? ಆ ಮಲಾಕಿ 4:5 ಪ್ರವಾದಿ ಆದಿ ಕಾಲದಿಂದ ಪ್ರಕಟಣೆ ಗ್ರಂಥದವರೆಗೂ ವಿವರಣೆ ತೆಗೆದುಕೊಂಡು ಬರ್ತಾರೆ. ಅಲ್ಲೆಲೂಯ್ಯ. ಮತ್ತು ಸರ್ಪಸಂತಾನದಿಂದ ಪ್ರಾರಂಭಿಸಿ ಹಿಂಗಾರು ಮಳೆ ಸಮಯದ ಸಂದೇಶಿಗನ ತನಕ ಮುಂದುವರಿಸುತ್ತಾರೆ. ಆದರೆ ಅವನನ್ನು ಸಂಪ್ರದಾಯ ಸಭೆಗಳು ನಿರಾಕರಿಸಿದವು. ಅವನು ಆಗಲೇಬೇಕಾಗಿತ್ತು. ಆ ರೀತಿ ಆಗಲೇಬೇಕು. ಯಾಕಂದ್ರೆ ಆಹಾಬನ ಸಮಯದಲ್ಲಿ ಇತಿಹಾಸ ತಿರುಗಿ ನೋಡ್ರಿ. ಆಹಾಬನ ಸಮಯದಲ್ಲಿ ಮಿಕಾವೇಲ್ ಅಂತ ಒಬ್ಬ ವ್ಯಕ್ತಿ ಇದ್ನಲ್ಲ,
40 ಜನ ಪ್ರವಾದಿಗಳು 400 ಜನ ಪ್ರವಾದಿಗಳು ಒಬ್ಬ ಮಿಕಾಯೇಲ್ ಅಂತಿದ್ನಲ್ಲ, ಆ ರೀತಿ ತಿರಸ್ಕರಿಸಲ್ಪಡಲೇಬೇಕು. ಇದನ್ನ ಆಹಾಬನ ಕಾಲ, ಎಲಿಯ ಪ್ರವಾದಿ ಬ್ರಹ್ಮ್ ತಿರಸ್ಕರಿಸಲ್ಪಟ್ಟಿದ್ದಾರೆ, ತಿರಸ್ಕರಿಸಲ್ಪಡಲೇಬೇಕು. ಆಹಾಬನ ಕೆಳಗೆ ಇದ್ದ ಇಸ್ರಾಯೇಲ್ ಇತಿಹಾಸ ನೋಡ್ರಿ. ಆಹಾಬನ ಕೆಳಗೆ ಆಳ್ವಿಕೆಯಲ್ಲಿ ಇತ್ತಲ್ಲ ಇಸ್ರಾಯೇಲ್ ದೇಶ, ಅದನ್ನ ಚರಿತ್ರೆ ನೋಡ್ರಿ. ಈಗ ಇಲ್ಲಿ ಅಮೆರಿಕ ದೇಶ ಇದೆ. ಹಲ್ಲೆಲೂಯಾ. ಇದು ಮಲಾಕಿ ಪ್ರವಾದಿಯ ದೃಶ್ಯಕ್ಕೆ ಬಂದ ಸಂದರ್ಭವಾಗಿದೆ. ಹಲ್ಲೆಲೂಯಾ. ಅಲ್ಲಿ ಇಸ್ರಾಯೇಲ್ ದೇಶ ಇತ್ತು, ಇಲ್ಲಿ ಅಮೆರಿಕ ದೇಶ ಇದೆ. ಹಲ್ಲೆಲೂಯಾ. ಅಮೆರಿಕ ದೇಶ ಏನ್ ಮಾಡ್ತಾ ಅದನ್ನ ಪ್ರವಾದಿನ ಹೊರಗಾಕಿತು. ಹಲ್ಲೆಲೂಯಾ. ಮಿಕಾಯೇಲನ್ನ ಅವತ್ತು ಹೊರಗಾಕಿದಂತೆ, ಮಿಕಾಯಿಯನ್ನ ಹೊರಗಾಕಿದಂತೆ ಇವತ್ತು ಪ್ರವಾದಿ ಬ್ರಹ್ಮ್ ಅವರನ್ನ ಅಮೆರಿಕ ದೇಶ ಹೊರಗಾಕಿದೆ. ಇಸ್ರಾಯೇಲರು ಸ್ವತಂತ್ರದೊಂದಿಗೆ ದೇವರನ್ನು ಆರಾಧಿಸುವ ಐಗುಪ್ತ ದೇಶದ ಬಿಟ್ಟಂತೆ ಆದಿವಾಸಿಗಳನ್ನು ಹೊರದೊಬ್ಬಿ ಶ್ರೇಷ್ಠ ಮುಂದಾಳತು ದಾವಿದನಂತೆ ಮುಂದಾಳುಗಳಿಂದ ಒಂದು ಜನಾಂಗ ಸ್ಥಾಪಿಸಿ, ಮುಂದೆ ಕೊನೆಗೆ ಒಬ್ಬ ಆಹಾಬನು ಸಿಂಹಾಸನದಲ್ಲಿ ಕೂಡಿಸಿ ಅವನನ್ನು ಹಿಂದಿನಿಂದ ನಡೆಸಲು ಒಬ್ಬಳು ಇಜಬೇಲ್ ಇದ್ದಂತೆ ಅಮೆರಿಕದಲ್ಲಿಯೂ ನಾವು ಅದನ್ನೇ ಮಾಡಿದ್ದೇವೆ. ಅಮೆರಿಕ ಕೂಡ ಏನ್ ಮಾಡಿದ್ದೇವೆ ಇವತ್ತು? ಓಪನ್ ಅಂತ ಅಲ್ಲಿ ಆಹಾಬನು ಕುಂದಿರಿಸಿ ಆ ಇಜಬೇಲ್ ಅಂತಕ್ಕಂಥ ಸಭೆಗಳನ್ನು ನಡೆಸ್ತಾ, ಆ ಸಭೆಗಳಿಗೆ ಇವರು ಸಪೋರ್ಟ್ ಕೊಡ್ತಾ ಇವತ್ತು ಎಲಿಯನನ್ನ ಹೊರಗೆ ಹಾಕಿದ್ದಾರೆ. ಹಲ್ಲೆಲೂಯಾ. ಎಲಿಯನನ್ನ ಹೊರಗೆ ಹಾಕಿದ್ರು. ಹಲ್ಲೆಲೂಯಾ. ಅಮೆರಿಕ ದೇಶದಲ್ಲೂ ನಾವು ಅದನ್ನೇ ಮಾಡಿದ್ರು. ನಮ್ಮ ಮೂಲ ಪಿತೃಗಳು ನಮ್ಮ ದೇಶವನ್ನು ಬಿಟ್ಟು ಸ್ವತಂತ್ರದಿಂದ ಆರಾಧಿಸಲು ಈ ದೇಶಕ್ಕೆ ಬಂದರು. ಅವರು ಆದಿವಾಸಿಗಳನ್ನು ಹಿಂದೆ ದೂಡಿ ದೇಶವನ್ನು ಸ್ವಾಧೀನ ಮಾಡಿಕೊಂಡ್ರು. ಶ್ರೇಷ್ಠ ಪುರುಷರಾದ ವಾಷಿಂಗ್ಟನ್, ಅಬ್ರಹಂ ಲಿಂಕನ್ ರವರು ಎದ್ರು. ಆದರೆ ಸ್ವಲ್ಪ ಸಮಯದ ನಂತರ ನೈತಿಕ ಬಲ ಕೊರತೆ ಇರುವ ಇತರ ಪುರುಷರು ಆಡಳಿತಕ್ಕೆ ಬಂದರು ಅಮೆರಿಕದಲ್ಲಿ. ಈಗ ಯೋಗ್ಯ ಪುರುಷರು ಉತ್ತರಾಧಿಕಾರಿಗಳಾಗಿದ್ದರು. ಅಲ್ಲಿ ಮತ್ತೆ ಕೂಡಲೇ ರಾಷ್ಟ್ರಪತಿ ಕುರ್ಚಿಯನ್ನು ಅವರು ನಡೆಸಲು ಒಬ್ಬ ಇಜಬೇಲ್ ಇದ್ದ ಆಹಾಬನನ್ನು ಕೊಳ್ಳಿರಿಸಿದರು. ಮತ್ತು ಅದು ಇಂತಹದ್ದೇ ಸಮಯದಲ್ಲಿ ಮಲಾಕಿ 4ರ ಪ್ರವಾದಿ ಬರಬೇಕಾಗಿದೆ. ಇಂಥ ಸಮಯದಲ್ಲೇ ಆಹಾಬ್ ಇದ್ದಂಥ ಸಮಯದಲ್ಲೇ ಅಮೆರಿಕ ದೇಶದಲ್ಲಿ ಆಹಾಬನ ಆಳ್ವಿಕೆ ಇದ್ದಂಥ ಸಮಯದಲ್ಲೇ ಅಲ್ಲಿ ಪ್ರವಾದಿ ಎಲಿಯ ಬರಬೇಕು. ಹಲ್ಲೆಲೂಯಾ. ಮುಂಗಾರು ಹಲ್ಲೆಲೂಯಾ. ಹಿಂಗಾರು ಮಳೆಯ ಸಮಯದಲ್ಲಿ ಕಾರ್ಮೆಲ್ ಬೆಟ್ಟದ ಪ್ರದರ್ಶನ ನಡೆಯಬೇಕಾಗಿದೆ. ಇದನ್ನು ವಾಕ್ಯದಲ್ಲಿ ನೋಡ್ರಿ. ನಾನು ಬಹು ಜಾಗರೂಕರಾಗಿ ನೋಡ್ರಿ. ಯೋಹಾನ 3. ಯೋಹಾನನು ಮಲಾಕಿ 3ರ ಮುಂದೂತನಾಗಿದ್ದನು. ಹಲ್ಲೆಲೂಯಾ. ಯೋಹಾನ ಏನಾಗಿದ್ದ? ಮಲಾಕಿ 4ರ 3ರ ಮುಂದೂತನಾಗಿದ್ದನು. ಸ್ಥಾನಿಕವಾದ ಯೋಹಾನ. ಮಲಾಕಿ ಗ್ರಂಥ ಐತಲ್ಲ, 3ನೇ ಅಧ್ಯಾಯ ಸ್ಥಾನಿಕವಾದ ಯೋಹಾನ, 4ನೇ ಅಧ್ಯಾಯ ಪ್ರವಾದಿ ಬ್ರಹ್ಮ್. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತು ನಿಮಗೆ? ಅರ್ಥ ಆದ? ಮುಂದೂತನಾಗಿದ್ದನು. ಅವನು ಮುಂಗಾರು ಮಳೆಯನ್ನು ನೆಟ್ಟು ಅವನ ದಿನದ ಸಂಪ್ರದಾಯ ಸಭೆಯಿಂದ ನಿರಾಕರಿಸಲ್ಪಟ್ಟ. ಯೇಸು ಬಂದ ರೂಪಾಂತರ ಬೆಟ್ಟದಲ್ಲಿ ಪ್ರದರ್ಶಿಸಿದನು. ಕ್ರಿಸ್ತನ 2ನೇ ಬರುಣದ ಮುಂದೂತನ ಹಿಂಗಾರು ಮಳೆಯನ್ನು ಬಿತ್ತಿದವನು ಪ್ರವಾದಿ ಬ್ರಹ್ಮ್ ಅವರು. ಹಲ್ಲೆಲೂಯಾ. ಯೇಸು ಸಂಪ್ರದಾಯ ಸಭೆ ಮತ್ತು ಮತತತ್ವ ಮಧ್ಯದಲ್ಲಿರುವ ಪ್ರದರ್ಶನವಾಗಿರುತ್ತಾನೆ ಮತ್ತು ಸಂಪ್ರದಾಯ ಸಭೆ ಮತ್ತು ಮತತತ್ವಗಳ ಮಧ್ಯದಲ್ಲಿ ಒಂದು ಪ್ರದರ್ಶನ ಆಗಿದ್ದು ಕ್ರಿಸ್ತನು. ಮತ್ತು ಆತನು ಬಂದು ತನ್ನ ವಾಕ್ಯಕ್ಕೆ ಬೆಂಬಲವನ್ನು ಕೊಡ್ತಾನೆ ಮತ್ತು ತನ್ನ ವಧುವನ್ನು ರೂಪಾಂತರ ಹೊಂದಿದ ಒಯ್ಯಲ್ಪಡುವಿಕೆಯಲ್ಲಿ ಕರ್ಕೊಂಡು ಹೋಗಲು ಬರುತ್ತಾನೆ. ಮೊದಲನೇ ಪ್ರದರ್ಶನವು ಕಾರ್ಮೆಲ್ ಬೆಟ್ಟದಲ್ಲಿ ನಡೆಯಿತು. 2ನೇ ಪ್ರದರ್ಶನ ರೂಪಾಂತರ ಬೆಟ್ಟದಲ್ಲಿ ನಡೆಯಿತು. 3ನೇ ಪ್ರದರ್ಶನ ಚೀಯೋನ್ ಬೆಟ್ಟದಲ್ಲಿ ನಡೆಯುತ್ತದೆ. ಮೋಶೆ, ಎಲಿಯ ಮತ್ತು ಯೋಹಾನ್. ಹಲ್ಲೆಲೂಯಾ. ಮೋಶೆ, ಎಲಿಯ ಮತ್ತು ಯೋಹಾನರ ವಿಚಿತ್ರವಾದ ಎಂದರೆ ಅವರನ್ನು ಜನರಿಂದ ದೂರ ಎಳೆದು ಏಕಾಂತ ಸ್ಥಳದಲ್ಲಿರುವಂತ ಸ್ವಭಾವ. ಅವರಿಗೆ ಎಲಿಯ ಮತ್ತು ಮೋಶೆ ಮತ್ತು ಯೋಹಾನರ ವಿಚಿತ್ರ ಏನಂದ್ರೆ, ವಿಚಿತ್ರ ಸೇವೆ ಏನಂದ್ರೆ ಜನರನ್ನ ಸಂಪ್ರದಾಯ ಸಭೆಯಿಂದ ದೂರ ಎಳೆದಿಡುವಂಥದ್ದು. ಹಲ್ಲೆಲೂಯಾ. ಅವರು ದೇವರಿಂದ ದೂರ ಎಳೆದು ಏಕಾಂತ ಸ್ಥಾನದಲ್ಲಿರುವಂತಹ ಸ್ವಭಾವವನ್ನು ಅನೇಕ ಜನರನ್ನು ಹಲ್ಲೆಲೂಯಾ ಗಡಿಬಿಡಿಯಲ್ಲಿ ಹಾಕಿತು. ಅವರ ಸಂದೇಶವು ತಿರಸ್ಕರಿಸಲ್ಪಟ್ಟದ್ರಿಂದ ಅದು ಹಾಗಾಯ್ತೆಂದು ಅವರು ಗ್ರಹಿಸಲಿಲ್ಲ. ಆದರೆ ಆ ಬೀಜವು ಬಿತ್ತಲ್ಪಟ್ಟು ನೆಡುವಿಕೆಯು ಪೂರೈಸಿತು. ಮುಂದೆ ನ್ಯಾಯ ತೀರ್ಪು ಬರಲಿತ್ತು. ಅವರು ಜನರಿಗೆ ಒಂದು ಚಿಹ್ನೆಯಾಗಿ ತಮ್ಮ ಉದ್ದೇಶವನ್ನು ಪೂರೈಸಿದರು. ಹಲ್ಲೆಲೂಯಾ.
ಅದರಿಂದ ನ್ಯಾಯ ತೀರ್ಪು ಮುಂದೆ ಬರ್ಲಿಕ್ಕಿತ್ತು. ಅಲ್ಲಲ್ವಾ? ಪ್ರಕಟಣೆ 13:16 ಪ್ರಕಟಣೆ 13:16 ವಧು ಪ್ರಚಾರ ಮಾಡುವುದನ್ನು ನಿಲ್ಲಿಸುವುದೆಂದು ನಾನು ನಂಬುತ್ತೇನೆ. ಅಲ್ಲವೇ? ಹೋದ್ರಿ ಪ್ರಚಾರ ಮಾಡುವುದನ್ನು ಸಭೆ ಅಲ್ಲ, ವಧು ನಿಲ್ಲಿಸ್ತಾಳೆ. ಯಾಕಂದ್ರೆ ಸುವಾರ್ತಾಲ ಅನುಮತಿಗಾಗಿ ಮೃಗದ ಹಣೆಯ ಕೈ ಮೇಲಾಗಲಿ ಗುರುತು ಹಾಕಿಸ್ಕೊಳ್ಬೇಕು. ವಾಕ್ಯದ ಪ್ರಕಾರ ಏನಾಗುತ್ತೆ? ವಾಕ್ಯದ ಪ್ರಕಾರವಾಗಿ ವಧು ಇದ್ರೆ ಈ ಲೋಕದಲ್ಲಿ ಆಕೆ ಸುವಾರ್ತೆ ಸಾರಬೇಕಂದ್ರೆ, ಈ ರೀತಿ ಸಭೆಗಳನ್ನು ನಡೆಸ್ಬೇಕಂದ್ರೆ ಆಕೆ ಕೂಡ ಹಣೆ ಮೇಲೆ ಕೈ ಮೇಲೆ ಏನು ಮಾಡಬೇಕು? ಮುದ್ರೆ 666 ಹಾಕಿಸ್ಕೊಂಡ್ರೆ ಮಾತ್ರ ಅವಕಾಶ. ಅಲ್ಲವೇ? ಅದು ನಾವು ನೋಡ್ತೇವೆ ಸಂಪ್ರದಾಯ ಸಭೆಯು ಆ ಗುರುತು ತೆಗೆದುಕೊಳ್ಳುತ್ತದೆ. ಇಲ್ಲವಾದ್ರೆ ಅದಕ್ಕೂ ಕೂಡ ಪ್ರಚಾರ ಬಂದ್. ಅಲ್ಲವೇ? ಸಂಪ್ರದಾಯ ಸಭೆ ಕೂಡ ಅವರು ಪ್ರಚಾರ ಮಾಡ್ಬೇಕಂದ್ರೆ ಅವರು ಕೂಡ 666 ಹಾಕಿಸ್ಕೋಬೇಕು. ಅಲ್ಲವೇ? ಕೇಳಿಸ್ಕೊಳ್ತಿದ್ದೀರಾ? ಪ್ರಚಾರ ಮಾಡೋದು ನಿಲ್ಲಿಸಬೇಕಾಗುತ್ತೆ. ಮತ್ತು ಯಜ್ಞದ ಕುರಿಯು ತನ್ನ ವಧುವಿಗಾಗಿ ಬರುತ್ತದೆ. ಯಜ್ಞದ ಕುರಿ ತನ್ನ ವಧುವಿಗಾಗಿ ಬರ್ತಾನೆ. ಆ ದೊಡ್ಡ ವೇಶ್ಯ ನ್ಯಾಯ ತೀರ್ಪು ಮಾಡುತ್ತಾನೆ. ಈಗ ನೆನಪಿಡ್ರಿ, ಮೋಶೆ ಒಂದು ನಿಶ್ಚಿತ ಉದ್ದೇಶಕ್ಕಾಗಿ ಹುಟ್ಟಿದನು. ಆದ್ರೆ ಅವನು ಆ ವರವನ್ನು ಹೊಂದಿರುವ ತನಕ ಆ ಕಾರ್ಯಗಳನ್ನು ಮಾಡಲಾದಾದನು. ಆ ವರ ಅವನು ಆ ಕಾರ್ಯವನ್ನು ಮಾಡುವ ಶಕ್ತಿಯನ್ನು ಉಂಟು ಮಾಡಿತು. ಆ ವರ ಒಂದ ತನಕ, ದೇವರಿಂದ ಶಕ್ತಿ ಒಂದ ತನಕ ಅವನು ಯಾವ ಕಾರ್ಯ ಮಾಡೋಕ್ಕಾಗಲಿಲ್ಲ. ದೇವರ ಶಕ್ತಿ ಒಂದ ಮೇಲೆ ಸಮರ್ಥವಾಗಿ 5 ದೇಶಕ್ಕೆ ಹೋಗಿ ರಾಜನ ಜೊತೆ ಮಾತಾಡಿ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಿದರು. ಅವನು ಅಡವಿಗೆ ಹೋಗಿ ಅಲ್ಲಿ ಕಾಯಬೇಕಾಯಿತು ದೇವರ ಶಕ್ತಿಗಾಗಿ. ದೇವರೊಡನೆ ಒಂದು ನಿಶ್ಚಿತ ಮಾಡಿದ ಗಳಿಗೆ ಒಂದಿತ್ತು. ಮೋಶೆ ಹೊರಗೆ ಬರ್ಲಿಕ್ಕೆ, ಮೋಶೆ 5 ದೇಶಕ್ಕೆ ಬರ್ಲಿಕ್ಕೆ ಒಂದು ನಿಶ್ಚಯ ಮಾಡುವಂತ, ದೇವರೇ ನಿಶ್ಚಯ ಮಾಡುವಂತ ಒಂದು ಸಮಯ ಇತ್ತು. ಮೋಶೆಯನ್ನು ಆತನು ಹಿಂದೆ ಕಳಿಸುವ ಮೊದಲು ಅಲ್ಲಿ ಸಿಂಹಾಸನದಲ್ಲಿ ಒಂದು ನಿಶ್ಚಿತವಾದ ತೆರವಿರಬೇಕಾಗಿತ್ತು. ಮೋಶೆ ಹಿಂದಕ್ಕೆ ಬರ್ಬೇಕಾದ್ರೆ ಒಂದು ತೆರವಿರ್ಬೇಕಲ್ಲಿ. ಅಲ್ಲವೇ? ಮತ್ತು ಜೀವ ಕೊಡುವ ರೊಟ್ಟಿಗಾಗಿ ಜನ ಕೂಗಬೇಕಾಗಿತ್ತು. ಮೋಶೆ ಹಿಂದೆ ಒಂದು ಸೇವೆ ಮಾಡ್ಬೇಕಾಗಿ ಏನಾಗಿತ್ತು? ದೇವರ ಸಮಯ ಬರ್ಬೇಕಾಗಿತ್ತು, ಮತ್ತೆ ಕಡವ ಬರ್ಬೇಕಾಗಿತ್ತು. ಅಲ್ಲಿ ಜನ ಒಬ್ಬ ಪ್ರವಾದಿಗಾಗಿ ಅಂದ್ರೆ ಒಬ್ಬ ನಾಯಕನಿಗಾಗಿ ಓಡಾಡಬೇಕಾಗಿತ್ತು. ನಮ್ಮ ದಿನಗಳಲ್ಲಿಯೂ ಅದು ನಿಜವಾಗಿದೆ. ನಮ್ಮ ದಿನಗಳಲ್ಲಿ ಕೂಡ ಇದೇ ರೀತಿ ಇದೆ. ಆದರೆ ನಮ್ಮ ದಿನಗಳಲ್ಲಿ ನಮ್ಮ ನಡುವೆ ಏನಿದೆ? ದೊಡ್ಡ ದೊಡ್ಡ ಗುಂಪುಗಳು ಚಿಹ್ನೆ ಚಮತ್ಕಾರಗಳು ಮಾಡುತ್ತಾ ನಮ್ಮಲ್ಲಿ ಚಿಹ್ನೆಯನ್ನು ಹುಡುಕುವ, ಅವರೊಂದಿಗೆ ಸ್ವಲ್ಪ ವಾಕ್ಯವು ಅಲ್ಲೆಲೂಯ ಅರಿತ ಅಥವಾ ಯಾವ ವಾಕ್ಯವನ್ನು ಅಥವಾ ದೇವರ ಆತ್ಮದ ನಿಜವಾದ ಚಲನೆಯನ್ನು ಅರಿಯದ ಪೀಳಿಗೆಯೂ ಇದೆ. ದೇವರ ವಾಕ್ಯ ಗೊತ್ತಿಲ್ಲ, ದೇವರ ಚಲನೆ ಗೊತ್ತಿಲ್ಲ ಅಂತ ಪೀಳಿಗೆ ಈಗ ಇದೆ. ಅಲ್ಲೆಲೂಯ. ರಕ್ತ, ಎಣ್ಣೆ ಅಥವಾ ಬೆಂಕಿಯನ್ನು ನೋಡಿದರೆ ಅಲ್ಲೆಲೂಯ ಅವರಿಗೆ ಸಂತೋಷವಾಗುತ್ತದೆ. ವಾಕ್ಯದಲ್ಲಿ ಏನಿದೆ ಎಂದು ಅವರಿಗೆ ಚಿಂತೆ ಇಲ್ಲ. ವಾಕ್ಯದಾಗ ಏನೈತೆ, ಯಾರಾದ್ರೂ ಅದ್ಭುತ ಮಾಡೋದು ಬಂದ್ಬಿಟ್ರೆ ಅವ್ರನ್ನ ನೋಡ್ಕೊಂಡು ಅವ್ರ ಬೆನ್ನಾಗ್ತಾರ. ಎಷ್ಟು ಗೊತ್ತು ನಮ್ಮ ಜನಕ್ಕೆ? ಸಭೆಗೆ ಏನು ಗೊತ್ತು? ಅದ್ಭುತ ಮಾಡೋದು ಬಂದ್ರೆ ಅದ್ಭುತ ಅವೇ ಶ್ರೇಷ್ಠ. ವಾಕ್ಯದಲ್ಲಿ ಏನಿದೆ, ಎತ್ತ ಯಾವ ರೀತಿ ನಾವು ಉಪಯೋಗಿಸಬೇಕು ಅನ್ನೋದೇ ಗೊತ್ತಿಲ್ಲ, ಚಿಂತೆ ಇಲ್ಲ. ಅವರು ಯಾವ ಚಿಹ್ನೆಯನ್ನು ವಚನದ ಪ್ರಕಾರವಾಗಿದ್ದರೂ, ವಚನ ಪ್ರಕಾರ ಇಲ್ಲದೆ ಇದ್ರೂ ಬೆಂಬಲಿಸ್ತಾರೆ. ಆದ್ರೆ ದೇವರು ಅದರ ವಿಷಯವಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಮತ್ತಾಯ 24 ಅಂತ್ಯ ದಿನಗಳಲ್ಲಿ 2 ಆತ್ಮಗಳು ಎಷ್ಟು ಸಮಾನವಾಗಿ ಕಂಡು ಬರುತ್ತವೆ ಅಂದ್ರೆ, ಕೇವಲ ಆರಿಸಿಕೊಂಡವರು ಮಾತ್ರ ಅದನ್ನು ವಿಂಗಡವಾಗಿ ಹೇಳಬಹುದು. ಯಾಕಂದ್ರೆ ಅವರು ಮಾತ್ರ ಮೋಸ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಅಡಿಗೆ ಮತ್ತು ಗೋಧಿ ಕೆಲಸ ಮಾಡುವಂತ ಈ ಸಮಯದಲ್ಲಿ, ಅಸತ್ಯ ಸಭೆ ನಿಜ ಸಭೆ ಇರುವಂತ ಈ ಸಮಯದಲ್ಲಿ, ಅಸತ್ಯ ಸಭೆಯನ್ನು ನಿಜ ಸಭೆ ಯಾವ ರೀತಿ ಗೆಲ್ತದಂತೆ? ಆರಿಸಿಕೊಳ್ಳುವುದ್ರ ಮೂಲಕ ಗೆಲ್ತದೆ. ದೇವರು ಆರಿಸಿಕೊಂಡಿರ್ತಾನೆ ಅವರು. ಅಲ್ಲೆಲೂಯ. ಆ ಆತ್ಮವನ್ನು ಭಿನ್ನವಾಗಿ ನೀನು ಹೇಗೆ ಹೇಳಬಹುದು? ಅದಕ್ಕೆ ಕೇವಲ ವಾಕ್ಯದ ಪರೀಕ್ಷೆ ಕೊಡು. ಅವ್ರನ್ನ ಯಾವ ರೀತಿ ನಿಂತ್ಕೊಂಡು ಹಿಡಿತಿದ್ರೆ ವಾಕ್ಯದ ಪರೀಕ್ಷೆ ಕೊಡು, ಗೊತ್ತಾಗುತ್ತವ್ರೆ. ಅಲ್ಲೆಲೂಯ. ಅವರು ವಾಕ್ಯವನ್ನು ಹೇಳದಿದ್ರೆ ಅವರು ಕೆಡುಕನವರಾಗಿದ್ದಾರೆ. ಆ ಕೆಡುಕನು ಮೊದಲನೇ 2ನೇ ವಧುವನ್ನು ವಂಚಿಸಿದಂತೆ ಮತತತ್ವ ಮತ್ತು ಅವಳಿಗೆ ಸರಿಯಾಗುವ ಯಾವುದಾದ್ರೂ ಚಿಹ್ನೆ ಕಡೆಗೆ ಅವಳು ಮನಸ್ಸನ್ನು ವಾಕ್ಯದಿಂದ ತಿರುಗಿಸಿ ವಂಚಿಸಲು ಪ್ರಯತ್ನಿಸ್ತಾಳೆ. ದೇವರು ವಾಕ್ಯದ ಮೊದಲನೇ ಚಿಹ್ನೆಯನ್ನು ಎಂದೂ ಇಡಲಿಲ್ಲ. ದೇವರ ವಾಕ್ಯದ ಪ್ರಕಾರ ಎಲಿಯನು ಆ ಸ್ತ್ರೀಯನು ಒಂದು ರೊಟ್ಟಿ ತನಗೆ
ಮಾಡಿಕೊಡಲು ಹೇಳಿದಾಗ ಚಿಹ್ನೆಯು ವಾಕ್ಯವನ್ನು ಹಿಂಬಾಲಿಸಿದಂತೆ ಆಗಿದೆ. ಮನಸ್ಸನ್ನು ವಾಕ್ಯದಿಂದ ತಿರುಗಿಸಿ ವಂಚಿಸಲು ಪ್ರಯತ್ನಿಸ್ತಾನೆ. ದೇವರು ವಾಕ್ಯದ ಮೊದಲನೇ ಚಿಹ್ನೆ ಎಂದೂ ಇಡಲಿಲ್ಲ. ದೇವರು ವಾಕ್ಯದ ಪ್ರಕಾರ ಎಲಿಯನು ಸ್ತ್ರೀಯೊಡನೆ ಒಂದು ರೊಟ್ಟಿ ಮಾಡಲು ಹೇಳಿದನು. ಎಲಿಯನಿದ್ದಂಥ ಸಮಯದಲ್ಲಿ ಒಂದು ರೊಟ್ಟಿ ಮಾಡಕ್ಕೆ ಹೇಳಿದ ಆ ವಿಧಿವೆಗೆ. ಚಿಹ್ನೆ ವಾಕ್ಯವನ್ನು ಹಿಂಬಾಲಿಸುವುದಾಗಿದೆ. ಅವಳು ದೇವರ ವಾಕ್ಯದಂತೆ ಮಾಡಿದಾಗ ಸರಿಯಾದ ಚಿಹ್ನೆ ಬಂತು. ದೇವರ ವಾಕ್ಯದಂತೆ ಎಲೆನೇನು ಹೇಳಿದಂತೆ ಮಾಡಿದಾಗ ಆಕೆಗೆ ಆಶೀರ್ವಾದ ಸಿಕ್ತು. ವಾಕ್ಯದಂತೆ ನಾವು ಏನಾದರೂ ಮಾಡಿದಾಗ ಆಶೀರ್ವಾದ ಸಿಗುತ್ತೆ. ವಾಕ್ಯ ಬಿಟ್ಟು ಮಾಡಿದ್ರೆ ಆ ಆಶೀರ್ವಾದ ಇಲ್ಲ. ಮೊದಲು ದೇವರ ವಾಕ್ಯದ ಬಳಿಗೆ ಬನ್ರಿ, ಮತ್ತೆ ಅದ್ಭುತ ಕಾರ್ಯಗಳನ್ನು ನೋಡ್ರಿ. ವಾಕ್ಯವ ಬೀಜವು ಆತ್ಮದಿಂದ ಚೈತನ್ಯಗೊಳ್ಳುತ್ತದೆ. ದೇವರಿಂದ ಕಳಿಸಲ್ಪಟ್ಟ ಸಂದೇಶಗಾರರು ಹೇಗೆ ದೇವರ ವಾಕ್ಯದ ಒಂದು ಭಾಗವನ್ನು ನಂಬಿ ಕೇವಲ ಭಾಗವನ್ನು ಅಲ್ಲಗಳಿಬಹುದು. ದೇವರ ವಾಕ್ಯದ ಮನುಷ್ಯ ಒಂದು ವಾಕ್ಯವನ್ನು ನಂಬಿ ಇನ್ನೊಂದು ವಾಕ್ಯವನ್ನು ಯಾವ ರೀತಿ ಅಲ್ಲಗಳಿಬಹುದು. ಅಂತ್ಯ ದಿನಗಳಲ್ಲಿ ದೇವರು ನಿಜವಾದ ಪ್ರವಾದಿಯು ದೇವರ ಸಂಪೂರ್ಣ ವಾಕ್ಯವನ್ನು ಘೋಷಿಸುವನು. ಅಂತ್ಯ ದಿನಗಳಲ್ಲಿ ದೇವರ ಪ್ರವಾದಿ ಬ್ರಹ್ಮರು ಸಂಪೂರ್ಣ ದೇವರ ವಾಕ್ಯವನ್ನು ಘೋಷಿಸ್ತಾನೆ. ಸಂಪ್ರದಾಯಗಳನ್ನು ದ್ವೇಷಿಸ್ತಾರೆ. ಅವನ ಮಾತು ಒಂದು ವೇಳೆ ಸ್ನಾನಿಕನಾದ ಯೋಹಾನಂತೆ ಕಠಿಣವಾಗಿರಬಹುದು. ಅವರನ್ನು ಸರ್ಪ ಜಾತಿಯವರೆಂದು ಕರೀತಾನೆ. ಆದರೆ ಆದುಕೊಂಡವರು ಅದನ್ನು ಕೇಳಿ ಒಯ್ಯಲ್ಪಡುವಿಕೆಗೆ ತಯಾರಾಗ್ತಾರೆ. ಅಲ್ಲಲ್ವೇ ಅನೇಕರು ತಿರಸ್ಕಾರ ಮಾಡ್ತಾರೆ ಪ್ರವಾದಿ ಬ್ರಹ್ಮರನ್ನ, ಸಂಪ್ರದಾಯಗಳು ಎಲ್ಲವೂ ಕೂಡ. ಆದರೆ ಆರಿಸಿಕೊಂಡ ವಧು ತಯಾರಾಗ್ತದೆ ಮತ್ತು ಒಯ್ಯಲ್ಪಡುತ್ತೆ. ಅಲ್ಲವೇ ಅಬ್ರಹ್ಮನ ರಾಜ ಸಂತಾನವು ಅಬ್ರಹ್ಮನ ಸಮಾನವಾದ ವಿಶ್ವಾಸವಿದ್ದವರು. ಅಬ್ರಹ್ಮ ರಾಜ ಸಂತಾನ ಅಬ್ರಹ್ಮನ ವಿಶ್ವಾಸ ಇದ್ದವರು. ಅಲ್ಲವೇ ಅವರೊಡನೆ ವಾಕ್ಯದೊಂದಿಗೆ ಸಿದ್ಧವಾಗಿ ನಿಲ್ಲುವರು. ಯಾಕೆಂದ್ರೆ ಅವರು ಒಟ್ಟಾಗಿ ಆಯ್ದುಕೊಂಡವರಾಗಿದ್ದಾರೆ, ಆರಿಸಿಕೊಂಡವರಾಗಿದ್ದಾರೆ. ಕಡೆ ದಿನಗಳ ಸಂದೇಶಗಾರರು ದೇವರು ಗೊತ್ತು ಮಾಡಿದ ಸಮಯದಲ್ಲಿ ದುಷ್ಕೃತ್ಯ ಸಮಯವಾಗಿದೆ. ಯಾಕೆಂದ್ರೆ ಇಸ್ರಾಯೇಲ್ ತಮ್ಮ ಸ್ವಂತ ದೇಶಕ್ಕೆ ಸೇರಿದ್ದಾರೆ. ಮಲಾಕಿ ಪ್ರಕಾರ ಅವರು ಯಾವ ಗಳಿಗೆಯಲ್ಲಿಯೂ ಬರಬಹುದು. ನಾವು ಆತನ ನೋಡುವಾಗ ಆತನು ವಾಕ್ಯಕ್ಕೆ ಸಮರ್ಪಣೆ ಮಾಡಿದವನಾಗಿರುವನು. ಅವನು ವಾಕ್ಯವನ್ನು ನಿರ್ದೇಶಿಸುವನು. ಅಲ್ಲಲ್ವೇ ವಾಕ್ಯದಲ್ಲಿ ಸೂಚಿಸಲ್ಪಟ್ಟ ಪ್ರಕಟಣೆ 10:7 ದೇವರವನ ಸೇವೆಯನ್ನು ಸಮರ್ಥಿಸಿ ನೋಡುವನು, ತೋರಿಸುವನು. ಅವನು ಎಲಿಯನಂತೆ ಸತ್ಯವನ್ನು ಸಾರಿ ಹೇಳ್ತಾನೆ ಮತ್ತು ಚಿಯೋನ್ ಪರ್ವತದ ಪ್ರದರ್ಶನಕ್ಕೆ ತಯಾರಾಗಿರುವನು. ಅನೇಕರು ಆತನ ಅಪಾರ್ಥ ಮಾಡಿಕೊಳ್ತಾರೆ ಪ್ರವಾದಿ ಬ್ರಹ್ಮರನ್ನ. ಅಲ್ಲೆಲೂಯ, ಆತನೇ ಮಲಕಿ ಗಿರ್ತದ ಪ್ರಕಾರ ಎಲಿಯನಾಗಿದ್ದ. ಯಾಕೆಂದ್ರೆ ಅವರು ವಚನವು ಒಂದು ನಿಶ್ಚಿತ ರೀತಿಯಲ್ಲಿ ಕದರಿಸಲ್ಪಡುತ್ತದೆ. ಅಲ್ಲೆಲೂಯ, ಅವರು ಅದನ್ನು ಸತ್ಯವೆಂದು ನಿಶ್ಚಯಿಸಿಕೊಳ್ಳುತ್ತಾರೆ. ಆತನು ಅದಕ್ಕೆ ವಿರುದ್ಧವಾಗಿ ಬರುವಾಗ ಅವರು ಆತನನ್ನು ನಂಬುವುದಿಲ್ಲ. ಅಲ್ಲವೇ ಒಂದು ರೀತಿಯಲ್ಲಿ ವಾಕ್ಯ ಸುಳ್ಳನ್ನ ಇವರೇನು ಮಾಡ್ತಾರೆ, ಸತ್ಯ ಅಂತ ನಂಬಿರ್ತಾರೆ ಜನ. ಆ ಸತ್ಯಕ್ಕೆ ಆ ಸುಳ್ಳಿಗೆ ವಿರುದ್ಧವಾಗಿ ಪ್ರವಾದಿ ಬಂದು ಹೇಳುವಾಗ ನಮ್ದೇ ಸರಿ ಪ್ರವಾದಿದೇ ತಪ್ಪು ಅಂತೇಳಿ ಈ ರೀತಿ ವ್ಯತ್ಯಾಸ ಕಂಡುಹಿಡಿಲಾರದೆ ಪ್ರವಾದಿ ಬ್ರಹ್ಮವ್ರನ್ನ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಜನ. ಯಾಕಂದ್ರೆ ಮೋಸಗಾರರಿಂದ ಬಹು ವಿಷಯಗಳು ಸತ್ಯದಿಂದ ದೂರ ಎಳೆಯಲ್ಪಟ್ಟಿದ್ದಾರೆ. ಬಹುಜನ ಮೋಸಗಾರ ಇದ್ದುದರಿಂದ ಸತ್ಯದಿಂದ ಏನಾಗಿದ್ದಾರೆಲ್ಲ ಬಹು ದೂರ ಹೋಗಿದ್ದಾರೆ. ಅಲ್ಲವೇ ಆದರೆ ಈ ಪ್ರವಾದಿ ಬರುವನು, ಅವನು ಮತ್ತು ಮೊದಲನೇ ಆಗಮನ ದೂತನು ಇಗೋ ಲೋಕದ ಪಾಪಗಳನ್ನು ತೆಗೆದುಕೊಂಡು ಹೋಗುವ ದೇವರ ಕುರಿ ಅಂತೇಳಿ ಸ್ನಾನಿಕ ದೇವರ ಹೋಗಿದನು. ಅದೇ ರೀತಿಯಲ್ಲಿ ಅವನು ಕೂಡ ಯಾವ ಸಂಶಯವಿಲ್ಲದೆ ಇಗೋ ದೇವರ ಯಜ್ಞದ ಕುರಿ ಮಹಿಮೆಯೊಂದಿಗೆ ಬರುತ್ತಿದ್ದಾನೆ ಅಂತ ಕೂಗುವಂತ ಪ್ರವಾದಿ. ನಮ್ಮ ಪ್ರವಾದಿ ಯಾರು? ಪ್ರವಾದಿ ಬ್ರಹ್ಮವರು ಏನ್ ಕೂಗ್ತಾರೆ? ಪ್ರವಾದಿ ಬ್ರಹ್ಮ ಏನ್ ಕೂಗ್ತಾರೆ? ಇಗೋ ಯಜ್ಞದ ಕುರಿ, ನಿಮಗೋಸ್ಕರ ಬಲಿಯಾಗುವಂತ ಕುರಿ ಅಂತ ಸ್ನಾನಿಕ ದೇವರ ಕೂಗಿದ್ರೆ ಪ್ರವಾದಿ ಬ್ರಹ್ಮವರು ಏನ್ ಕೂಗ್ತಾರೆ? ಇಗೋ ಯಜ್ಞದ ಕುರಿ ಮಹಿಮೆಯೊಂದಿಗೆ ಬರುತ್ತಿದ್ದಾನೆ ಎಂದು ಕೂಗಿ ಹೇಳುವರು. ಅವನಿದನ್ನು ಮಾಡುವನು. ಆಯ್ದುಕೊಂಡ ಜನ ಯೋಹಾನು ಸತ್ಯದ ಸಂದೇಶ ಕೇಳ್ತಾರೆ. ಅಲ್ಲವೇ ಇವನು ಕೂಡ ಆಯ್ದುಕೊಂಡ ವಾಕ್ಯದಿಂದ ಹುಟ್ಟಿದ ವಧುವಿನ ಕಡೆಯ ಸಂದೇಶಗಾರನಾಗಿದ್ದಾರೆ. ಅಲ್ಲವೇ ಆಯ್ದುಕೊಂಡ ವಾಕ್ಯದಿಂದ ಹುಟ್ಟಿದ ವಧುವಿನ ಕಡೆಯ ಸಂದೇಶಗಾರ ಪ್ರವಾದಿ ಬ್ರಹ್ಮ. ಅಲ್ಲವೇ ಪ್ರಕಟಣೆ 2:13 2
ನಿನ್ನ ಕೃತಿಯನ್ನು ಬಲ್ಲೆನು, ನೀನು ವಾಸಿಸುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನ್ ಸಿಂಹಾಸನದ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದಿ. ನೀನು ಇರುವ ಸೈತಾನ್ ನಿವಾಸದಲ್ಲಿ ನನಗೆ ನಂಬಿಗಸ್ತನು, ಸಾಕ್ಷಿಯಾದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ಆದರೂ ನನ್ನಲ್ಲಿರುವ ನಂಬಿಕೆ ನೀನು ಮರೆ ಮಾಡಲಿಲ್ಲ. ನಿನ್ನ ಕೃತ್ಯವನ್ನು ಬಲ್ಲೆನು. ದೇವರು ಸಭೆಯನ್ನ ಪ್ರಶಂಸಿಸುತ್ತಾನೆ. ಈ ಸರಿ ಸಮಾನವಾದ ಹಲ್ಲೆಲೂಯಾ, ಪ್ರಕಟಣೆ 2:13. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೋಡ್ತೇವೆ 2 ಬಳ್ಳಿಗಳು, ಸತ್ಯ ಮತ್ತು ಅಸತ್ಯ ಬಳ್ಳಿ, ಈ ಸಂಗತಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಒಂದು ಹಿಂಡಿಗೆ ಸಂತೋಷ ಮತ್ತು ಹರ್ಷ ತರುತ್ತದೆ, ಆದರೆ ಇನ್ನೊಂದರ ಹೃದಯದಲ್ಲಿ ಭಯ ಹುಟ್ಟಿಸ್ತದೆ ಈ ಸಂಗತಿ. ಒಂದು ಹೃದಯಕ್ಕೆ ಸಂತೋಷ ಹರ್ಷ ಉಂಟು ಮಾಡುತ್ತೆ, ಇನ್ನೊಂದು ಸಭೆಗೆ ಭಯ ಉಂಟು ಮಾಡುತ್ತೆ. 2 ಸಭೆಗಳು, ಒಂದು ಸತ್ಯ ಒಂದು ಸುಳ್ಳು ಸಭೆ. ಯಾಕಂದ್ರೆ ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟರು, ಕೃತ್ಯದ ಹೊರತಾಗಿದ್ರು. ನಿಜವಾದ ರಕ್ಷಣೆಯು ಕರ್ತನನ್ನು ತರುತ್ತದೆ ಮತ್ತು ದೇವರನ್ನು ಮೆಚ್ಚಿಸುವ ಕಾರ್ಯವನ್ನು ಉಂಟು ಮಾಡುತ್ತದೆ. 1 ಯೋಹಾನ 3:7. ಪ್ರಿಯರಾದ ಮಕ್ಕಳೇ, ನೀವು ಸನ್ಮಾರ್ಗದಿಂದ ತಪ್ಪಿ ಹೋಗೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನೋ ಹಾಗೆ ನೀತಿಯನ್ನು ಅನುಸರಿಸುವ ನೀತಿವಂತನಾಗಿದ್ದಾನೆ. ಈ ವಚನವು ಏನಾದರೂ ಅರ್ಥ ಕೊಡೋದಿದ್ರೆ ಅದರ ಅರ್ಥ ಒಬ್ಬ ಮನುಷ್ಯನು ಏನನ್ನು ಮಾಡುತ್ತಾನೋ ಅವನು ಅದುವೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೋಬ 3:11. ಯಾಕೋಬ ನೀರು 2 ಹೊರಡುವುದುಂಟೆ. ಹಲ್ಲೆಲೂಯಾ. ರೋಮ 6:2. ಹಲ್ಲೆಲೂಯಾ. ನೋಡ್ತೇವೆ, ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಮತ್ತೆ ಸುವಾರ್ತೆ 12, 33, 35. ಮತ್ತಾಯ 12, 33, 35. ಹಲ್ಲೆಲೂಯಾ. ಮರ ಒಳ್ಳೇದಂದ್ರೆ ಅದರ ಫಲ ಒಳ್ಳೇದನ್ರಿ, ಮರ ಉಳುಕಂದ್ರೆ ಅದರ ಫಲ ಉಳುಕನ್ರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುತ್ತದೆ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆ ಬಕಾಸದೊಳಗಿಂದ ಒಳ್ಳೆ ವಸ್ತುಗಳನ್ನು ತರುತ್ತಾನೆ, ಕೆಟ್ಟವನು ತನ್ನ ಕೆಟ್ಟ ಬಕಾಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತರುತ್ತಾನೆ. ಈಗ ಒಬ್ಬ ಮನುಷ್ಯನು ವಾಕ್ಯದಿಂದ ಹುಟ್ಟಿದರೆ ಆ ಜನ್ಮ ನಾಶವಾಗುವ ಬೀಜದಿಂದ ಉಂಟಾಗುವುದಲ್ಲ. ಒಬ್ಬ ಮನುಷ್ಯ ವಾಕ್ಯದಿಂದ ಹುಟ್ಟಿದರೆ ಅದು ನಾಶ ಆಗುವಂಥದ್ದಲ್ಲ, ನಾಶವಾಗದ ಬೀಜದಿಂದ ಉಂಟಾಗುವುದು. ಅದು ದೇವರು ಸದಾ ಜೀವಗಳ ವಾಕ್ಯದ ಮೂಲಕ ಉಂಟಾಗಿದ್ದು. 1 ಪೇತ್ರ 1:23. 1 ಪೇತ್ರ 1:23. ಆಮೆನ್. ಅವನು ವಾಕ್ಯವನ್ನು ಉತ್ಪಾದಿಸ್ತಾನೆ ಅಂತ ಪೇತ್ರ ಹೇಳ್ತಾನೆ. ಅವನಲ್ಲಿ ಜೀವದ ಫಲ ಅಥವಾ ಕೃತ್ಯಗಳು, ಅವನಲ್ಲಿ ಜೀವ ಮತ್ತು ಬೀಜದ ಜಾತಿಯ ಒಂದು ಫಲ ಅಥವಾ ಉತ್ಪಾದನೆ ಆಗಿರುತ್ತೆ. ಹಾಗಾಗಿ ಅವರ ಕೃತ್ಯಗಳು ವಚನದ ಪ್ರಕಾರವಾಗಿರ್ತಾವೆ. ಅಲ್ಲಿ ವಚನದಿಂದ ನುಡಿದನು ವಚನದ ಪ್ರಕಾರ ಇರ್ತವೆ. ಅಲ್ಲಲ್ಲಿಯ ಈ ಸತ್ಯವು ಪೆರ್ಗಮ ಯುಗದ ವಿರೋಧವಾಗಿ ಎಂತಹ ಒಂದು ದೋಷಾರೋಪಣೆಯಾಗಿದೆ ನೋಡ್ರಿ. ಅಲ್ಲಿ ಆ ಅದ್ವಿತೀಯನಾದ ಒಬ್ಬಾತ ನಿಂತಿದ್ದಾನೆ ಮತ್ತು ಕೈಯಲ್ಲಿ ಇಬ್ಬಾಯಿ ಕತ್ತಿ, ದೇವರ ವಾಕ್ಯವಿದೆ ಮತ್ತು ಕಡೆಯ ದಿನದಲ್ಲಿ ನಮ್ಮನ್ನು ಆ ವಾಕ್ಯವು ನ್ಯಾಯ ತೀರಿಸುವುದು. ವಾಸ್ತವವಾಗಿ ಈಗಲೂ ಆ ವಾಕ್ಯ ನಮ್ಮನ್ನು ನ್ಯಾಯ ತೀರಿಸ್ತದೆ. ಯಾಕೆಂದರೆ ಅದು ಹೃದಯದ ಆಲೋಚನೆಯನ್ನು ಉದ್ದೇಶಗಳನ್ನು ವಿಯೋಜಿಸುವಂಥದ್ದು ಆಗಿದೆ. ಅದು ಶರೀರ ಭಾವವನ್ನು ಮತ್ತು ಆತ್ಮಿಕತೆಯನ್ನು ವಿಭಾಗಿಸುತ್ತದೆ. ಅದು ನಮ್ಮನ್ನು ಜೀವಿಸುವ ಪತ್ರಿಕೆಯನ್ನಾಗಿ ಮಾಡಿ, ಈ ವಾಕ್ಯ ಮಾಡುತ್ತೆ, ನಮ್ಮನ್ನು ಜೀವಿಸುವ ಪತ್ರಿಕೆಯನ್ನಾಗಿ ಮಾಡಿ ಎಲ್ಲ ಜನರಿಂದ ಓದಿ ತಿಳ್ಕೊಳ್ಳಲ್ಪಡುತ್ತದೆ ಮತ್ತು ದೇವರ ಮಹಿಮೆಗೆ ಹೋಗುತ್ತದೆ. ಹಲ್ಲೆಲೂಯಾ. ನಾವು ಜೀವಳ ಪತ್ರಿಕೆ ಆಗಿದ್ದೇವೆ. ಹಲ್ಲೆಲೂಯಾ. ಜೀವಳ ಏನಾಗಿದ್ದೇವೆ? ಪತ್ರಿಕೆ ಆಗಿದ್ದೇವೆ. ನಿನ್ನ ಕೃತ್ಯಗಳನ್ನು ಬರೆದು ನೀನು ಒಬ್ಬ ಮನುಷ್ಯನು ದೇವರು ಮೆಚ್ಚಿಸ್ತಾನೋ ಇಲ್ಲವೋ ಎಂದು ಎದುರುವುದಾದರೆ
ದೇವ್ರು ಮೆಚ್ತಾನಿಲ್ಲ ಅಂತ, ಒಬ್ಬ ಮನುಷ್ಯನ ದೇವ್ರ ಮೆಚ್ತಾನೋ ಇಲ್ಲ ಅಂತ ಎದುರುವುದಾದ್ರೆ ಅವನು ದೇವರ ವಾಕ್ಯವನ್ನು ತಿಳ್ಕೊಳ್ಳಿ. ಒಬ್ಬ ಮನುಷ್ಯನ ಮುಂದೆ ಬಲ ನಂಬಿಗಸ್ತಾಳು ಎಂಬ ಒಬ್ಬ ಮನುಷ್ಯನು ಮುಂದೆ ಬಲ ನಂಬಿಗಸ್ತಾಳು ಎಂಬ ಮಾತು ಕೇಳಲು ಸಿಗುವುದು ಎಂದು ವಿಸ್ಮಯ ಪಡುವುದಾದ್ರೆ ಅವನು ತನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನು ನೆರವೇರಿಸಿ ಬಲ ನಂಬಿಗಸ್ತಾಳ ಅಂತೇಳಿ ಅನಿಸ್ಕೊಳ್ಳೋದಾದ್ರೆ, ದೇವರ ವಾಕ್ಯಕ್ಕೆ ಭಯಪಡೋದಾದ್ರೆ ದೇವರ ವಾಕ್ಯನ ಕೈಗೊಂಡು ನಡಿ ಅಂತ ಪ್ರವಾದಿ ಹೇಳ್ತಾರೆ. ಸತ್ಯದ ವಾಕ್ಯವು ಹಿಂದೆ ಅಳತೆಗೋಲಾಗಿದೆ. ಸತ್ಯದ ವಾಕ್ಯ ಅಳತೆಗೋಲು ಅಲಯ ಆಗಿದೆ. ಅದು ಈಗಲೂ ಅಳತೆಗೋಲಾಗಿದೆ, ಹಿಂದೆ ಕೂಡ ಅಳತೆಗೋಲಾಗಿದೆ. ಅಲ್ಲಿ ಇನ್ನೊಂದು ಅಳತೆಗೋಲು ಇಲ್ಲ. ಸತ್ಯದ ವಾಕ್ಯ ಬಿಟ್ಟರೆ ಇನ್ನೊಂದು ಅಳತೆಗೋಲು, ಸುಳ್ಳಿನ ವಾಕ್ಯ ಇಲ್ಲ, ಒಂದೇ. ಅಲ್ಲಿ ಇನ್ನೊಂದು ಲಂಬ ಸೂತ್ರ ಇಲ್ಲ. ಮತ್ತು ಲೋಕವು ಒಬ್ಬನೇ ಒಬ್ಬ ಯೇಸು ಕ್ರಿಸ್ತನಿಂದ ನ್ಯಾಯ ತೀರಿಸಲ್ಪಡುವುದಾದ್ರೆ ಹಾಗೆಯೇ ಅದು ವಾಕ್ಯದಿಂದ ನ್ಯಾಯ ತೀರಿಸಲ್ಪಡುವುದು. ಒಬ್ಬನೇ ವ್ಯಕ್ತಿಯಿಂದ ನ್ಯಾಯ ತೀರಿಸಲ್ಪಡುವುದಾದ್ರೆ ವಾಕ್ಯದಿಂದಲೇ ನ್ಯಾಯ ತೀರಿಸಲ್ಪಡ್ತದೆ ಅದು. ಹಾಗಾದ್ರೆ ಅದು ವಾಕ್ಯದಿಂದ ನ್ಯಾಯ ತೀರಿಸಲ್ಪಡುವುದು. ಒಬ್ಬ ಮನುಷ್ಯ ತಾನು ಅದನ್ನು ಹೇಗೆ ಮಾತಾಡುತ್ತಿದ್ದನೆಂದು ತಿಳಿಯಲು ಬಯಸುವುದಾದ್ರೆ ಅವನು ಯಾಕೋಬನ ಸಲಹೆಯಂತೆ ಮಾಡಲಿ, ದೇವರ ವಾಕ್ಯ ಎಂಬ ಕನ್ನಡಿ ನೋಡಲಿ. ದೇವರಿಗೆ ಮೆಚ್ಚುಗೆ ಇರಬೇಕು. ದೇವರಿಂದ ನಾವು ಬಲ ನಂಬಿಕೆ ಸ್ಥಳ ಅಂತ ಅನಿಸ್ಕೊಳ್ಬೇಕಂತಂದ್ರೆ ದೇವರ ವಾಕ್ಯವನ್ನ ಹಿಂಬಾಲಿಸ್ರಿ. ಮತ್ತೆ ಯಾಕೋಬನ ಸಲಹೆಯಂತೆ ವಾಕ್ಯದ ಕನ್ನಡಿಯನ್ನು ನೀವು ನೋಡ್ರಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು. ಹಾಗೆ ಅಲ್ಲಿ ಅವನು ವಾಕ್ಯದೊಂದಿಗೆ ನಿಂತು ಅದರ ಜೀವನವನ್ನು ಅವರಿಗೆ ಆತನು ಹಾಕಿಟ್ಟ ನಕ್ಷೆಯ ಪ್ರಕಾಶದಲ್ಲಿ ನೋಡುವಾಗ ಆತನು ಬಹಳ ಹೆಚ್ಚು ಪ್ರಮಾಣದಲ್ಲಿ ಮೆಚ್ಚಿರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಅವರು ತಮ್ಮ ಮೊದಲು ದಾಟಿ ಹೋದವರಂತೆ ಅನೀತಿವಂತರಿಂದ ಸಿಕ್ಕಿದ ಹಿಂಸೆಯನ್ನು ಸಹಿಸುತ್ತಾ, ಇವರು ವಾಕ್ಯವನ್ನು ಇಟ್ಕೊಂಡು ಅನೀತಿವಂತರಿಂದ ಸಿಕ್ಕಂತ ಹಿಂಸೆಯನ್ನು ಸಹಿಸುತ್ತಾ ಮತ್ತು ಕ್ರಿಸ್ತನಲ್ಲಿ ಹರ್ಷದೊಡನೆ ಕರ್ತನಿಗೆ ಅಂಟಿಕೊಂಡಿದ್ರು. ಹಲ್ಲೆಲೂಯಾ. ಮತ್ತು ಕರ್ತನ ಸೇವೆ ಮಾಡುವುದು ಅನೇಕ ವೇಳೆ ಕಷ್ಟಕರವಾಗಿದ್ದರೂ ಕೂಡ ಅವರು ಇನ್ನೂ ಆತನ ಆತ್ಮದಿಂದ ಸತ್ಯದಲ್ಲಿಯೂ ಆರಾಧಿಸಿದರು. ಆದರೆ ಅಸತ್ಯ ಬಳ್ಳಿ ವಿಷಯ ಆಗಿರಲಿಲ್ಲ. ಇವಾಗ ಸತ್ಯ ಬಳ್ಳಿ ಏನಾಯ್ತು? ಸತ್ಯ ಅಂದ್ರೆ ವಧು ಏನಾಗಿದ್ರೆ ಎಲ್ಲ ಸಮಸ್ಯೆಗಳು ಎಲ್ಲ ಕಷ್ಟಗಳನ್ನು ದಾಟಿ ಹರ್ಷದೊಡನೆ ಕಷ್ಟ ಸಂಕಟ ಹಿಂಸೆಗಳಲ್ಲಿ ಕರ್ತನನ್ನು ಆತುಕೊಂಡು ಜೀವಿಸಿದಂತ ಸತ್ಯ ಬಳ್ಳಿಯನ್ನು ವಧು. ಆದರೆ ಅಸತ್ಯ ಬಳ್ಳಿ ಆಗಿರಲಿಲ್ಲ. ಅಯ್ಯೋ, ವಾಕ್ಯದ ಮೇಲೆ ಕಟ್ಟಿಟ್ಟ ಜೀವನವನ್ನು ಅವರು ತ್ಯಜಿಸಿದರು ಮತ್ತು ಈಗ ಅವರು ಸತ್ಯದಿಂದ ದೂರ ಆಗಿ ಹೋದರು. ಅವರ ವರ್ತನೆಗಳು ಅವರ ಎಷ್ಟು ಕೆಳಮಟ್ಟದಲ್ಲಿ ಇದ್ದಾರೆಂದು ಸಾಕ್ಷಿ ಕೊಡುತ್ತವೆ. ಅಸತ್ಯ ಬಳ್ಳಿ ಅನ್ನೋದು ಸಾಕ್ಷಿಯನ್ನು ಕೊಡ್ತದೆ. ಅವರು ಈ ವಾಕ್ಯವನ್ನು ಕಟ್ಟಿಟ್ಟಿದ್ದಾರೆ, ಅಲ್ಲೇ ಸತ್ಯದ ದೂರ ಇದ್ದಾರೆ, ಅವ್ರ ವರ್ತನೆ ಸರಿ ಇಲ್ಲ. ಅವ್ರೇನಾಗಿದೆ? ವಾಕ್ಯಕ್ಕೆ ಬಹಳ ಕೆಳಮಟ್ಟದಲ್ಲಿ ಜೀವಿಸುವ. ನಾವು ಇನ್ನಾರಿ ಬೆಳೆದು ಹೋಗೋಣ ಕರ್ತನೆ, ಆ ನಿತ್ಯ ಜೀವದ ವಾಕ್ಯಗಳು ನಿನ್ನಲ್ಲಿವೆ. ನೀವು ಓದು ಹೇಳ್ತಾರೆ, ಕೊನೆ ಕಾಲದ ವಾಕ್ಯ ಇಟ್ಕೊಂಡವ್ರು ಏನ್ ಹೇಳ್ತಾರೆ? ನಾವು ಇನ್ನಾರ ಬಳಿಗೆ ಹೋಗೋಣ, ನಿತ್ಯ ಜೀವದ ವಾಕ್ಯಗಳು ನಿನ್ನಲ್ಲಿವೆ. ಅವರು ಅದನ್ನು ಆಗ ಬಿಡದೆ ಹಿಡ್ಕೊಂಡಿದ್ರು, ಅವರು ಈಗಲೂ ಬಿಡದೆ ಹಿಡ್ಕೊಂಡಿದ್ದಾರೆ. ಆದರೆ ಫಲ ಕೊಡದ ಮನುಷ್ಯರು ಹೇಗೆ ಜೀವಿಸ್ತಾರೋ ಹಾಗೆ ಪ್ರಾಣಾಂತಿಕವಾದ ಭಯದಿಂದಲ್ಲ, ಅವರು ತಾವು ಆತನಲ್ಲಿ ಒಂದಾಗಿದ್ದೇವೆ ಎಂಬ ದೃಢ ಭರವಸೆ ಆತ್ಮದೊಂದಿಗೆ ಆತನ ಸಾಮರ್ಥ್ಯವನ್ನು ಬಿಡುಗಡೆ ಹೊಂದಿದವರಾಗಿದ್ದಾರೆ. ಹಲ್ಲೆಲೂಯಾ. ಆತ್ಮದೊಂದಿಗೆ ಏನಾಗಿದ್ರೆ ಗಟ್ಟಿಯಾಗಿ ಫಲ ಕೊಡೋ ಮನುಷ್ಯರಾಗಿ ಕ್ರಿಸ್ತನಲ್ಲಿ ಭಯ ಇಲ್ಲದೆ, ಪ್ರಾಣ ಭಯದಿಂದಲ್ಲ, ಭಯ ಇಲ್ಲದೆ ದೃಢವಾಗಿ ಆತ್ಮ ಭರವಸೆಯಿಂದ ಕ್ರಿಸ್ತನನ್ನ ಹಿಡ್ಕೊಂಡವರಾಗಿದ್ದಾರೆ ವಧುಗಳು. ಹಲ್ಲೆಲೂಯಾ. ಅವರನ್ನೇ ಪಾಪದ ನಿಶ್ಚಯವಾದ ಅರಿವಿತ್ತು ಮತ್ತು ಅದಕ್ಕೆ ಸಾಕ್ಷಿಯಾಗಿ ಅವರು ಕ್ರೈಸ್ತರೆಂಬ ಹೆಸರನ್ನು ತೆಗೆದುಕೊಂಡಿದ್ದರು. ಆ ಹೆಸರು ಬೇರೆ ಎಲ್ಲ ಹೆಸರುಗಳಿಗಿಂತ ಉತ್ತಮವಾದದ್ದು ಎಂದು ತಿಳಿದು ಅದನ್ನು ಪ್ರೀತಿಸುತ್ತಿದ್ದರು. ಅವರ ಮೊಣಕಾಲುಗಳು ಆ ಹೆಸರಿಗೆ ಅಡ್ಡ ಬಿದ್ದವು. ಹಲ್ಲೆಲೂಯಾ. ಅವರ ಮೊಣಕಾಲುಗಳು ಈ ಕ್ರಿಸ್ತರೆಂಬ ಹೆಸರಿಗೆ ಅಡ್ಡ ಬಿದ್ದವು. ಅವರ ನಾಲಿಗೆಗಳು ಅರಿಕೆ ಮಾಡಿದವು. ಅವರು ಏನು ಮಾಡಿದರು ಅದೆಲ್ಲ ಕರ್ತನ ಹೆಸರಲ್ಲಿ ಮಾಡಿದರು. ಅವರು ಆ ಹೆಸರಿನ ಉಚ್ಚಾರ ಮತ್ತು ಅವರ ದುರ್ಗಮದಿಂದ ದೂರ ಆದರು.
ಅವರು ಆ ನಿರ್ಧಾರ ಮಾಡಿಕೊಂಡಿದ್ದರಿಂದ ಅವರು ಈಗ ಉನ್ನತವಾದ ಪುನರುತ್ಥಾನದ ಭರವಸೆಯೊಂದಿಗೆ ಅಲ್ಲಲ್ಯ ಆ ಹೆಸರಿಗೆ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ರು. ಉನ್ನತವಾದ ಭರವಸೆ, ಉನ್ನತವಾದ ಲಕ್ಷ್ಯ, ವಾಕ್ಯಕ್ಕೆ ಅವ್ರು ಏನಾಗಿದ್ರು, ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ರು ವಧುಗಳು. ಆದರೆ ಅವರ ಆಗಿತ್ತಲ್ಲ, ಅವರು ಎಲ್ಲ ವಾಕ್ಯವನ್ನು ಕಟ್ಟಿಟ್ಟಂತ ಜೀವನ, ಸತ್ಯದಿಂದ ದೂರ ಆಗಿದ್ರು, ವರ್ತನೆಯಿಂದ ದೂರ ಆಗಿದ್ರು, ಕೆಳಮಟ್ಟದಲ್ಲಿ ಜೀವಿಸ್ತಾ ಇದ್ರು. ಈ ರೀತಿ ಅವ್ರ ಸಾಕ್ಷಿ ಇರಲಿಲ್ಲ. ಯೇಸು ನಿಮ್ಮೊಡನೆ ಯೇಸುವಿನ ಹೆಸರನ್ನು ನಿಮ್ಮೊಡನೆ ತೆಗೆದುಕೋ, ದುಃಖ ಮತ್ತು ಶೋಕದ ಮಗನೇ, ಅದು ನಿನಗೆ ಸಂತೋಷ ಸಮಾಧಾನ ಕೊಡುವುದು, ಅದು ನೀನು ಹೋಗುವಲ್ಲೆಲ್ಲ ತೆಗೆದುಕೊಂಡು ಹೋಗುವುದು, ಅಮೂಲ್ಯವಾದ ಹೆಸರು, ಎಷ್ಟು ಮಧುರ, ಲೋಕದ ನಿರೀಕ್ಷೆ ಮತ್ತು ಸ್ವರ್ಗದ ಆನಂದ. ತಂದೆ, ಮಗ, ಪವಿತ್ರಾತ್ಮ ಎಂಬ ಆ ಶಬ್ದಗಳು ಅನೇಕರಿಂದ 2ನೇ ಶತಮಾನದಲ್ಲಿಯೇ ತ್ರೈಕತ್ವ ಉಚ್ಚಾರವಾಯಿತು. ತ್ರೈಕತ್ವ ಯಾವಾಗ ಬಂತದು? 2ನೇ ಶತಮಾನದಲ್ಲೇ ಬಂತು. ಸ್ಮರಣ ಸಭೆಯಲ್ಲಿ ಬಂತದು. ಸ್ಮರಣ ಸಭೆಯಲ್ಲಿ, ಈ ಪೆರ್ಗಮ ಸಭೆಯಲ್ಲಿ ಜಾಸ್ತಿ ಆಗಿದೆ ಅದು. ಅಲ್ಲಯ್ಯ, ಅನೇಕ ದೇವರುಗಳ ಕಲ್ಪನೆ, 3 ದೇವರು, ಆ 3 ದೇವರುಗಳ ಅಸತ್ಯ ಸಭೆಯಲ್ಲಿ ಸಿದ್ಧಾಂತ ಮಾಡಲ್ಪಟ್ಟಿತು. ಅನೇಕ ದೇವರುಗಳ ಕಲ್ಪನೆ 3 ಹೆಸರಿನಲ್ಲಿ, ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ಅದು ಸಿದ್ಧಾಂತಕ್ಕೆ ಬಂತು, ಪ್ರಚಾರಕ್ಕೆ ಬಂತು. ಎಲ್ಲಿ? 2ನೇ ಸಭೆಯಲ್ಲಿ, 2ನೇ ಸಭಾ ಕಾಲದಲ್ಲಿ, ಸ್ಮರಣ ಸಭಾ ಕಾಲದಲ್ಲಿ. ಅಲ್ಲಲ್ಯ, ಆ ಹೆಸರನ್ನು ತೆಗೆದು ಹಾಕಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಯೇಸು ಕ್ರಿಸ್ತನ ದೀಕ್ಷಾಸ್ಥಾನದ ಹೆಸರನ್ನು ತೆಗೆದುಹಾಕಲು ಬಹಳ ದಿವಸ ಲೇಟ್ ಆಗಲಿಲ್ಲ. ಅಲ್ಲೆಲೂಯ, ಬೇಗನೆ ತೆಗೆದುಹಾಕಿ ತಂದೆ ಮಗ ತಂದರು. ಯಾಕಂದ್ರೆ ನಿಜವಾಗೂ ಇದೇ ಯುಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಬದಲಿಸಿ ಆ ಒಂದೇ ಮಹಾದೇವರ ಪದವಿಯನ್ನು ಬದಲಾಗಿ ತೆಗೆದುಕೊಳ್ಳಲಾಯಿತು. ಆ ಒಂದೇ ದೇವರ ಪದವಿಗಳ ತಂದೆ ಮಗ ಪದವಿಗಳಿದಾವಲ್ಲ, ಶೀರ್ಷಿಕೆಗಳು ಅವನು ತೆಗೆದುಕೊಂಡ್ರು. ಈ ಯುಗದಲ್ಲಿ ಸ್ಪಷ್ಟವಾಗಿ ಬಂತು. ಅಲ್ಲಲ್ಯ, ಅನೇಕರು ಸದ್ಧರ್ಮವನ್ನು ತ್ಯಾಗ ಮಾಡಿದ್ರು. ಸ್ವಂತ ಅಂದ್ರೆ ಕ್ರಿಸ್ತನ ವಾಕ್ಯವನ್ನು ಏನ್ ಮಾಡಿದ್ರು? ತ್ಯಾಗ ಮಾಡಿದ್ರು. ತ್ರಯೇಕವನ್ನು ಅಂಗೀಕರಿಸಿದ್ರು. ದೈವತ್ವ ಪದವಿಯನ್ನು ಉಪಯೋಗಿಸಿದ್ರು. ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ದೈವತ್ವ ತಿರಸ್ಕಾರ ಮಾಡಿ, ಕ್ರಿಸ್ತನ ಹೆಸರನ್ನು ತಿರಸ್ಕಾರ ಮಾಡಿ, ತ್ರಯೇಕತ್ವದಲ್ಲಿ ಈ ಒಂದು ಪೆರ್ಗಮ ಯುಗದಲ್ಲಿ ದೀಕ್ಷಾಸ್ಥಾನ ಸ್ಟಾರ್ಟ್ ಆಯಿತು. ಆದರೆ ಈ ಚಿಕ್ಕ ಹಿಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡು ಸತ್ಯದಲ್ಲಿ ನಿರಂತರ ಸ್ಥಿರವಾಗಿ ನಿಂತಿತ್ತು. ಅನೇಕ ಜನರು ದೇವರನ್ನ ಅನಾದರಿಸಿದ್ರು. ಅನೇಕರು ಆತನನ್ನ 3 ದೇವರುಗಳಾಗಿ ಮಾಡಿದರು. ಅಲ್ಲೆಲೂಯ. ಮತ್ತು ಆತನ ಮಹಿಮೆಯ ಹೆಸರಿನ ಪದವಿಗಳಾಗಿ ಬದಲಾಯಿಸಿದರು. ಆತನ ಮಹಿಮೆಯ ಹೆಸರಿನ ಏನು ಮಾಡೋದು? ಪದವಿಗಳಾಗಿ ಬದಲಾಯಿಸಿದ್ರು. ಆ ಶ್ರೇಷ್ಠ ಹೆಸರಿನೊಂದಿಗೆ ಇದ್ದ ಅಂತಹ ಕಾರ್ಯಗಳು ಮತ್ತು ಜನರೊಡನೆ ಇದ್ದವು. ಮತ್ತು ಒಬ್ಬ ವಿಸ್ಮಯ ಪಡಬಹುದು, ಅದು ಆ ಅಸತ್ಯ ಬಳ್ಳಿಯಲ್ಲಿ ಇಲ್ಲದಿದ್ದರೂ ನಿಜವಾಗಿಯೂ ಚಿಹ್ನೆಗಳು ಪ್ರಬಲವಾಗಿ ಮತ್ತು ವಿಶೇಷವಾಗಿ ಪ್ರದರ್ಶಿಸಲ್ಪಟ್ಟಿದ್ದವು. ಮಾರ್ಟಿನ್ನಂಥ ಪುರುಷರು ಬಹಳವಾಗಿ ಉಪಯೋಗಿಸಲ್ಪಡ್ತಿದ್ರು. ಆ ಸಮಯದಲ್ಲಿ ದೇವರು ಚಿಹ್ನೆ ಚಮತ್ಕಾರಗಳನ್ನ ಮತ್ತು ಪವಿತ್ರಾತ್ಮ ವರದಾನಗಳನ್ನ ಅವರಿಗೆ ಸಾಕ್ಷಿಯಾಗಿ ಕೊಟ್ಟಿದ್ರು. ಎಲ್ಲಿ ಸಂತ ಜನರು, ವಿಶ್ವಾಸಿಗಳು ಆತನ ವಾಕ್ಯದ ಮತ್ತು ನಂಬಿಕೆ ಮೂಲಕ ಅವರನ್ನ ಗೌರವಿಸ್ತಾರೋ, ಆ ಹೆಸರಿನ ಹಿಂದೆ ಎಂದೂ ಇದ್ದಂತೆ ಮತ್ತು ಎಂದೆಂದಿಗೂ ಇರುವಂತೆ ಈಗಲೂ ಕಾರ್ಯ ಸಾಧಕವಾಗುತ್ತಿತ್ತು. ಅಲ್ಲವೇ? ಎಂದು ಇದ್ದಂತೆ ಇಂದು ಕೂಡ ಅವರಿಗೆ ಆ ಗೌರವ, ವಾಕ್ಯವನ್ನು ನಂಬಿದವರಿಗೆ ಯಾವಾಗಲೂ ಗೌರವ ಇದ್ದೇ ಇರ್ತದೆ. ಅಲ್ಲವೇ? ಅಪೊಸ್ತಲಕೃತ್ಯ 3 ಹುಟ್ಟು ಕುಂಟಲಲ್ಲಿ ಆ ದೊಡ್ಡ ಮಾತ್ಕಾರ್ಯ ಹೇಗೆ ಸಂಭವಿಸಿತು ಪೇತ್ರನ ಹೇಳಿದಾಗ, ಅಪೊಸ್ತಲರ 3:16 ಆ ಹುಟ್ಟು ಕುಂಟಲಿಗೆ ಕಾಲು ಯಾವ ರೀತಿ ಬಂತಂತ ಪೇತ್ರ ಹೇಳಿದ್ದೇನೆಂದ್ರೆ, ಈ ಮನುಷ್ಯನ ನೆಟ್ಟಗಾದದ್ದಕ್ಕೆ ನಾವು ಕಾರಣ ಅಲ್ಲ, ಯೇಸು ಕ್ರಿಸ್ತನ ಇಟ್ಟ ನಂಬಿಕೆ ಕಾರಣ. ಆ ಹೆಸರೇ ಇವನನ್ನ ಹುಟ್ಟು ಕುಂಟನ ಏನ್ ಮಾಡ್ತು? ಈ ಕುಂಟನನ್ನು ಬಲಪಡಿಸ್ತು. ಅವನ ಯೇಸುವಿನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ, ಈ ಮನುಷ್ಯನ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು. ನೋಡ್ರಿ, ಆಗಿದೆ. ಯೇಸುವಿನ ಹೆಸರು, ಯೇಸುವಿನ ವಿಶ್ವಾಸ, ಈ ಅದ್ಭುತ ಕಾರ್ಯವು ಪೇತ್ರನು ಮಾಡಿದ್ದು. ಪೇತ್ರನು ಅದು ನನ್ನ ಮನುಷ್ಯ ವಿಶ್ವಾಸವೆಂದು ಅಥವಾ ತನ್ನ ಸ್ವಂತ ಹೆಸರೆಂದು ಸಾಧಿಸಿ ಹೇಳಲಿಲ್ಲ. ವಿಶ್ವಾಸದಿಂದ ತೆಗೆದುಕೊಂಡ ಯೇಸುವಿನ ಹೆಸರು ಅದು ಯೇಸುವಿನ ಮೂಲಕವಾಗಿಯೇ ಇದೆ. ಅಲ್ಲದೆಯಾ? ಆ ದೊಡ್ಡ ಕಾರ್ಯವನ್ನು ಮಾಡಿತು. ಇದೇ ವಿಶ್ವಾಸವನ್ನು ಕರ್ತನ ಪ್ರಕಟಣೆ 22:13 ಬರೆಯಲ್ಪಟ್ಟಿದೆ. ಪ್ರಕಟಣೆ 23:13 ಅದು ಆತನ ನಂಬಿಕೆಯಾಗಿದೆ. ಅದು ಆತನ
ಮೇಲಿರುವ ವಿಶ್ವಾಸವಾಗಿದೆ. ಆ ರೀತಿ ಪೇತ್ರನಂತೆ ಆತನ ಮೇಲಿರ್ತಕ್ಕಂಥ ವಿಶ್ವಾಸ ಅದ್ಭುತವಾದದ್ದು. ನಮ್ಮ ಮೇಲೆಲ್ಲ ನಾವು ಮಾಡಿಲ್ಲ, ಕರ್ತನೆ ಮಾಡಿದ್ದನ್ನುವಂಥ ದೊಡ್ಡ ವಿಶ್ವಾಸ ಅದು ಇಡುವಂಥದ್ದು ಸತ್ಯವಾಗಿದೆ, ಇಡಬೇಕಾ ರೀತಿ. ಆದರೆ ಅದು ಆತನ ಸ್ವಂತ ನಂಬಿಕೆಯನ್ನು ಆತನ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಈ ರೀತಿ ಅದ್ಭುತವಾದ ನಂಬಿಕೆಯನ್ನು ಆತನ ವಿಶ್ವಾಸಗಳು ದೇವರೇ ಕೊಟ್ಟಿದ್ದಾರೆ. ರೋಮಪುರ ಪತ್ರಿಕೆ 12:3. ದೇವರು ಒಬ್ಬೊಬ್ಬರಿಗೆ ಒಂದೊಂದು ವಚನದ ಪ್ರಕಾರ ಆ ಮನುಷ್ಯನ ವಿಶ್ವಾಸಿ ಸಹೋದರನಾಗಿದ್ದಾನೆ. ಎಂಥ ವಿಶ್ವಾಸ ಬಲವನ್ನು ಕೊಟ್ಟನು. ಎಫೆಸ ಪತ್ರಿಕೆ 2:8. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆ ನಿಮ್ಮಿಂದ ಉಂಟಾಗುತ್ತಲ್ಲ. ನೋಡ್ರಿ, ಪೇತ್ರನು ಹೇಳ್ದ, ಕುಂಟನಿಗೆ ಸ್ವಸ್ಥತೆ ಮಾಡಿ ಏನು ಹೇಳ್ದ? ನಮ್ಮಿಂದ ಬಂದಿಲ್ಲ, ಇದು ಕ್ರಿಸ್ತನಿಂದ ಆಗಿದೆ. ಅಲ್ಲೆಲೂಯಾ. ಆ ರೀತಿ ರಕ್ಷಣೆ ಕೂಡ ನಮ್ಮಿಂದ ಬಂದದ್ದಲ್ಲ, ನಂಬಿಕೆ ಕೂಡ ನಮ್ಮಿಂದ ಬಂದದ್ದಲ್ಲ. ಕೃಪೆಯ ಮೂಲಕ, ನಂಬಿಕೆ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾಗುತ್ತಲ್ಲ, ಅದು ದೇವರ ವರ. ಮತ್ತು ಯಾಕೋಬನ 2:1 ಹೀಗೆ ಹೇಳ್ತದೆ, ನನ್ನ ಸಹೋದರರೇ, ಅಲ್ಲೆಲೂಯಾ, ಅವನು ಕೂಡ ಸಹೋದರರೊಡನೆ ಮಾತಾಡುತ್ತಿದ್ದಾನೆಂದು ಲಕ್ಷ್ಯಕ್ಕೆ ತೆಗೆದುಕೊಳ್ಳ್ರಿ. ಆದರೂ ಕೂಡ ಸಹೋದರರೊಂದಿಗೆ ಮಾತಾಡ್ತಿದ್ದಾನಲ್ಲಿ. ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲೆಲೂಯಾ ನಂಬಿಕೊಳ್ಳವರಾದ ನೀವು ಪಕ್ಷಪಾತಿಗಳಾಗಿರಬಾರ್ದು. ಅಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಅಲ್ಲ, ಯೇಸು ಕ್ರಿಸ್ತನ ನಂಬಿಕೆಯುಳ್ಳ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಅಲ್ಲ ನಮಗಿರುವಂಥದ್ದು, ಯೇಸು ಕ್ರಿಸ್ತನ ನಂಬಿಕೆ. ಅರ್ಥ ಮಾಡಿಕೊಂಡ್ರಿ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಅಲ್ಲ ನಮಗೆ. ನಾನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಅಲ್ಲ, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೇವೆ. ಯೇಸು ಕ್ರಿಸ್ತನ ಯಾವ ರೀತಿ ನಂಬಿಕೆ ಇಟ್ಟನೋ ಅದೇ ನಂಬಿಕೆಯಲ್ಲಿ ನಾವಿದ್ದೇವೆ. ಅರ್ಥ ಮಾಡ್ಕೊಂಡ್ರ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಅಲ್ಲ ನಮಗೆ, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ, ಯೇಸು ಕ್ರಿಸ್ತನಲ್ಲಿ ಅಲ್ಲ, ಯೇಸು ಕ್ರಿಸ್ತನ ನಂಬಿಕೆ. ಅರ್ಥ ಆತ ನಮಗೆ? ಯೇಸು ಕ್ರಿಸ್ತನ ಯಾವ ರೀತಿ ನಂಬಿಕೆ ಇಟ್ಟಿದ್ದೋ ಆ ನಂಬಿಕೆ ನಮಗೂ ಇದೆ. ಅಲ್ಲೆಲೂಯಾ ಅಂತ ಅರ್ಥ. ಪಕ್ಷಪಾತಿಗಳಾಗಿರ್ಬಾರ್ದು ಅಂತ. ಕರ್ಗಮ ಸಭಾ ಯುಗದಲ್ಲಿ ಮನುಷ್ಯರ ರಕ್ಷಣೆಯು ಮನುಷ್ಯನ ಮೂಲಕ ಸಿಕ್ಕುತ್ತದೆಂದು ಹೇಳ್ತಾ ಇದ್ರು. ಕರ್ಗಮ ಸಭಾ ಯುಗದಲ್ಲಿ ಮನುಷ್ಯರಿಗೆ ರಕ್ಷಣೆ ಮನುಷ್ಯರ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅದ್ರ ಮೇಲಿನ ವಾಕ್ಯ ಹೇಳ್ತದೆ, ರಕ್ಷಣೆ ನಿಮ್ಮಿಂದ ಉಂಟಾದಲ್ಲ, ಅದು ಕರ್ತನ ವರ. ಅಲ್ಲೆಲೂಯಾ. ಅದು ದೇವರ ವರವೇ ಅಂತ ಹೇಳಿ ನಾವು ನೋಡ್ತೇವೆ. ಅಲ್ಲಿ ಎಫೆಸ ಪತ್ರಿಕೆ 2:8 ಹೇಳಿದ್ದಾರೆ ನೋಡ್ತೇವೆ. ಆದ್ರೆ ಇವ್ರು ಹಂಗಲ್ಲ. ಕರ್ಗಮ ಸಭಾ ಕಾಲದಲ್ಲಿ ಏನು ಹೇಳ್ತಿದ್ರು ಜನ? ಮನುಷ್ಯರಿಗೆ ರಕ್ಷಣೆ ಮನುಷ್ಯರ ಮೂಲಕ ಸಿಗುತ್ತೆ. ಕರ್ತನ ರಕ್ಷಣೆಯು ಕರ್ತನದೆಂಬ ಸತ್ಯದಿಂದ ದೂರ ಹೋಗಿ ಆಕೆಯ ಸಿದ್ಧಾಂತ ಬದಿಗೆ ತಳ್ಳಿ ಸಭೆಯು ದ್ವಾರವನ್ನು ಅಗಲ ತೆರೆದು ಅದರ ಸದಸ್ಯತ್ವವನ್ನು ಯಾರ್ಯಾರು ಅದರ ಸಿದ್ಧಾಂತಕ್ಕೆ ಬೆಂಬಲ ಕೊಟ್ಟರು ಅವರೆಲ್ಲರಿಗೆ ಕೊಟ್ಟು, ವಾಕ್ಯವಿಲ್ಲದಿದ್ರೂ ಚಿಂತೆ ಇಲ್ಲ, ಜನ ತುಂಬಿದ್ರಲ್ಲಿ ಮನುಷ್ಯರಿಂದ ರಕ್ಷಣೆ ಸಿಗುತ್ತೆ ಅಂತ ಹೇಳಿದ ಕೂಡಲೇ ದೇವ್ರನ್ನ ಕೈ ಬಿಟ್ರು, ಕ್ರಿಸ್ತನ ಕೈ ಬಿಟ್ರು. ಜನ ನಮಗೆ ರಕ್ಷಣೆ ಕೊಡ್ರಿ ಅಂತೇಳಿ ಎಲ್ಲ ದೊಡ್ಡ ಗುಂಪು ಸೇರಿಕೆ. ಈ ರಭಸದಿಂದ ತೇಜೋಭಂಗವನ್ನು ತರುವ ಈ ಯುಗದಲ್ಲಿ ಅಲ್ಲಿ ಇನ್ನೂ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಗೆ ಇದ್ದ ಜನರಿದ್ರು. ಆ ನಂಬಿಕೆಯನ್ನು ಕೇವಲ ಸಾಮರ್ಥ್ಯದ ಕಾರ್ಯವೆಂದೆಣಿಸದೆ ಅಲ್ಲಿ ಇನ್ನೂ ಕೆಲವು ಜನರಿದ್ರು. ಅಲ್ಲಲ್ಲಿಯ ಎಂಥವ್ರು? ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಂತ ಜನ ಇದ್ರು. ಇವರು ಮನುಷ್ಯನ ನಂಬಿಕೆ ಇಟ್ಟಂತ ಜನ ಒಂದು ಗುಂಪು, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಂತ ಇನ್ನೊಂದು ಗುಂಪು. ಅವ್ರೇನ್ ಮಾಡಿದ್ರು? ನಂಬಿಕೆ ಕೇವಲ ಸಾಮರ್ಥ್ಯ ಕಾರ್ಯದಲ್ಲಿ ನಡೆಸದೆ ತಾವು ಕೇವಲ ಸಭೆಗೆ ಸೇರಿದ್ದರಿಂದ ರಕ್ಷಣೆ ಹೊಂದಿದ್ದೇವೆಂದು ಹೇಳುವವರಿಗೆ ವಿರುದ್ಧವಾಗಿ ಇವರು ಸ್ವಲ್ಪ ಜನ ಅಲ್ಲಿ ನಿಂತರು. ಕಾರ್ಯಕ್ರಮದಲ್ಲಿ ಪ್ರತಿ ಸಭಾ ಕಾಲದಲ್ಲಿ ಸ್ವಲ್ಪ ಗುಂಪು. ಇಲ್ಲಿ ಈ ಕೊನೆ ಕಾಲದಲ್ಲಿ ಕೂಡ ನಾವು ಸಣ್ಣ ಗುಂಪು. ಅಲ್ಲೆಲ್ಲ ಆ ಗುಂಪುಗಳು ಇದ್ದೇ ಇದಾವೆ, ಕ್ರಿಸ್ತನ ನಂಬಂತ ಗುಂಪುಗಳು. ಅಲ್ಲೆಲ್ಲೂಯಾ. ಚಿಕ್ಕ ಗುಂಪು, ದೊಡ್ಡ ಗುಂಪು. ಅದು ಮನುಷ್ಯರಿಂದ ರಕ್ಷಣೆ ಸಿಗುವಂತ ಗುಂಪು ದೊಡ್ಡ ಗುಂಪು, ಕ್ರಿಸ್ತನಿಂದ ರಕ್ಷಣೆ ಸಿಗುವಂತ ಗುಂಪು ಸಣ್ಣ ಗುಂಪು. ಅಲ್ಲವೇ? ತಾವು ಕೇವಲ ಸಭೆಗೆ ಸೇರಿದ್ದರಿಂದ ರಕ್ಷಣೆ ಹೊಂದಿದ್ದೇವೆಂದು ಹೇಳುವವರಿಗೆ ವಿರುದ್ಧವಾಗಿ ನಿಂತು ಸ್ವಲ್ಪ ಮಾತ್ರವೇ ಜನರಿದ್ದರು. ಕರ್ತನಾದ ಯೇಸುವಿನ ನಂಬಿಕೆಯು ಪ್ರತಿಯೊಬ್ಬನಿಗೆ ಕೊಡಲ್ಪಟ್ಟ ಹೊರತು ಮನುಷ್ಯರು ನಿಜವಾಗಲೂ ನಿತ್ಯ ಜೀವ ಕುರಿತು ಮತ್ತು ನಿತ್ಯ ಜೀವವನ್ನು ಮತ್ತು ದೇವರ ನೀತಿಯನ್ನು ನಿಜವಾಗೂ ನಂಬುವುದು ಅಸಾಧ್ಯವೆಂದು ತಿಳಿದಿದ್ದರು. ಈ ರೀತಿ ಸಭೆಗಳು ಮಾನಸಿಕ ವಿಶ್ವಾಸದಿಂದ ತುಂಬಿತ್ತು. ಈ ರೀತಿ ದೇವರಿಂದ ರಕ್ಷಣೆ ಅಲ್ಲ, ಮನುಷ್ಯರಿಂದ ರಕ್ಷಣೆ ಸಿಗುತ್ತೆ ಅಂತೇಳಿ ಈ ರೀತಿ ಮಾನಸಿಕವಾದಂಥ ಮೆಂಟಲ್ ಜನಗಳಿಂದ ತುಂಬಿತ್ತು. ಮಾನಸಿಕ ಅಂದ್ರೆ ಮೆಂಟಲ್ ವಿಶ್ವಾಸಗಳಿಂದ ತುಂಬಿತ್ತಂತೆ ಅಸತ್ಯ ಸಭೆ. ಅವರು ಕನ್ಯೆ ಗರ್ಭವತಿಯಾಗಿ ಮಗು ಜನ್ಮ ಎತ್ತಿದ್ದು, ಕ್ರಿಸ್ತನ ಚೆಲ್ಲಲ್ಪಟ್ಟ ರಕ್ತ, ದೇವರ ಆಲಯಕ್ಕೆ ಹೋಗುವುದು. ಅವ್ರಿಗೇನು ಗೊತ್ತಪ್ಪ ಅಂದ್ರೆ
ಮೇರಿ ಗರ್ಭದಿಂದ ಕ್ರಿಸ್ತನು ಬಂದ, ರಕ್ತ ಚೆಲ್ಲಿದ, ಆಲಯಕ್ಕೆ ಹೋಗೋದು, ಕರ್ಕೊಂಡ್ಬಂದು ತಗೊಳ್ಳೋದು, ಮುಗಿದೋಗ್ತಾರೆ ಕೆಲಸ. ಇಷ್ಟೇ ಅವರು. ಇಷ್ಟಕ್ಕೋಸ್ಕರ ಅವರು ಅದಾರ. ಅಲ್ಲೆಲೂಯ. ನಿಜವಾಗಲೂ ಅವರು ಎಂದೂ ಅಲ್ಲೆಲೂಯ ತಿರುಗಿ ಹುಟ್ಟಲೇ ಇಲ್ಲ. ಆ 3ನೇ ಯುಗದಲ್ಲಿ ಅದೇ ಸಮಸ್ಯೆ, ಈ 3ನೇ ಯುಗದಲ್ಲಿ ಏನಾಗಿದೆ ಅದೇ ಸಮಸ್ಯೆ, 2ನೇ ಯುಗದಲ್ಲಿ ಅದೇ ಸಮಸ್ಯೆ, ತಿರುಗಿ ಹುಟ್ಟಲಿಲ್ಲ. ಮನುಷ್ಯ ನಂಬಿಕೆಯ ಮೂಲಕ ಮನುಷ್ಯ ನಂಬಿಕೆಯು ಆ ಸಮಯದಲ್ಲಿ ಸಾಕಾಗಲಿಲ್ಲ, ಈಗಲೂ ಸಾಕಾಗುವುದಿಲ್ಲ. ಕೇವಲ ದೇವರ ಮಗನ ಸ್ವಂತ ನಂಬಿಕೆಯು ಮನುಷ್ಯ ಹೃದಯದೊಳಗೆ ಇಡಲ್ಪಡಲೇಬೇಕಾಗಿದೆ. ದೇವರ ಮಗನ ನಂಬಿಕೆ ಬೇಕು ನಮಗೆ. ನಮ್ಮ ಸ್ವಂತ ನಂಬಿಕೆ ಕೆಲಸ ಮಾಡೋದಿಲ್ಲ. ನಂಬಿಕೆ ಮನುಷ್ಯರ ಹೃದಯದೊಳಗೆ ಇಡಲ್ಪಡಲೇಬೇಕಾಗಿದೆ. ಹಾಗಾಗಿ ಅವನು ಅಲ್ಲೆಲೂಯ ಮಹಿಮೆಯ ಕರ್ತನನ್ನು ಕೈಗಳಿಂದ ಮಾಡದ ಅಲ್ಲೆಲೂಯ ಮಂದಿರದೊಳಗೆ ಅಂಗೀಕರಿಸುವುದಾಗಿದೆ. ಅಲ್ಲೆಲೂಯ ಕೈಗಳಿಂದ ಮಾಡದಿರ್ತಕ್ಕಂಥ, ಕೈಯಿಂದ ಮಾಡಿದ ಸಭೆ ಎಲ್ಲ ನಮ್ದು. ಕೈಗಳಿಂದ ಮಾಡದ ಸಭೆ, ಕೈಯಿಂದ ಮಾಡಿದ್ದಲ್ಲ. ದೇವರಾಲಯ ಯಾರು ಕೈಯಿಂದ ಕಟ್ಟಕ್ಕಾಗಲ್ಲ. ಕೈಯಿಂದ ಕಟ್ಟದೆ ದೇವರೇ ಕಟ್ಟಿದಂತ ಆಲಯದ ಮಂದಿರವಾಗಿದ್ದೇವೆ. ಇದು ಒಂದು ಜೀವಿಸುವ ವಿಶ್ವಾಸ. ನಾವು ದೇವರ ಮಗನ ನಂಬಿಕೆಯಿಂದ ಜೀವಿಸ್ತಾ ಇದ್ದೇವೆ. ಪೌಲನು ದೇವರ ಮಗನ ಮೇಲೆ ಇಟ್ಟ ನಂಬಿಕೆಯಿಂದ ಬದುಕುತ್ತೇನೆ ಅಂತ ಹೇಳಿಲ್ಲ. ದೇವರ ಮಗನ ಮೇಲೆ ಇಟ್ಟಂತ ನಂಬಿಕೆಯಿಂದ ನಾನು ಜೀವಿಸ್ತೇನೆ ಅಂತ ಹೇಳಿಲ್ಲ. ದೇವರ ಮಗನ ನಂಬಿಕೆಯು ಅವನಿಗೆ ಜೀವನ ಕೊಟ್ಟು ಕ್ರಿಸ್ತಿಯ ಜಯದ ಬಾಳಿನಲ್ಲಿ ಜೀವಿಸಲು ಸಹಾಯ ಮಾಡಿತು. ಈ ರಕ್ಷಣೆ ಆದಿಯಿಂದ ಅಂತ್ಯದವರೆಗೂ ಲೋಕದ ವಿಷಯಗಳಿಂದ ಮಿಗಿಲಾಗಿ ಪಾರಮಾರ್ಥಿಕವಾಗಿತ್ತು ಎಂಬುದನ್ನು ಅವರು ಅಲ್ಲಗಲಿಲ್ಲ. ಅವರು ಆತನ ಹೆಸರಿನ ಮತ್ತು ಆತನ ನಂಬಿಕೆಯ ಸತ್ಯವನ್ನು ಜೀವಂತವಾಗಿಟ್ಟರು ಮತ್ತು ಅವರು ಕರ್ತನಿಂದ ಆಶೀರ್ವದಿಸಲ್ಪಟ್ಟು ಅಲ್ಲೆಲೂಯ ಆತನಿಗೆ ಯೋಗ್ಯರಾಗಿ ಲೆಕ್ಕಿಸಲ್ಪಟ್ಟರು. ನಾನು ಮುಗಿಸ್ತೇನೆ, ಬೇಗ ಮುಗಿಸ್ತೇನೆ. ದೇವರ ವಾಕ್ಯದಲ್ಲಿ ಅಥವಾ ಪ್ರಾಪಂಚಿಕ ಇತಿಹಾಸದಲ್ಲಿ ಅಲ್ಲೆಲೂಯ ಈ ಸಹೋದರನ ವಿಷಯವಾಗಿ ಅಲ್ಲಿ ಯಾವ ದಾಖಲು ಇಲ್ಲ. ಆದರೆ ನಿಜವಾಗೂ ದೇವರು ಆದರೆ ಯಾವ ಅಗತ್ಯತೆ ಇಲ್ಲ. ಅವನು ಕರ್ತನಿಂದಲೇ ಮೊದಲು ತಿಳಿಸಲ್ಪಟ್ಟಿದ್ದನು ಮತ್ತು ತಿಳಿಯಲ್ಪಟ್ಟವರಾಗಿದ್ದೇ ಎಷ್ಟೋ ಹೆಚ್ಚಾದ ವಿಷಯವಾಗಿದೆ. ಜೀವಿಸುವ ವಾಕ್ಯದಲ್ಲಿ ಅವನಿಗೆ ಕರ್ತನಿಂದ ನಂಬಿಕೆಯು ದಾಖಲಾಗಿದ್ದು ಬೇಕಾದದಕ್ಕಿಂತಲೂ ಹೆಚ್ಚಾಗಿದೆ. ಅಲ್ಲೆಲೂಯ. ಅಂತಿಪನ್ ನಂಬಿಗಸ್ತ ರಕ್ತ ಸಾಕ್ಷಿಯಾದ ಅಂತಿಪನ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲೆಲೂಯ. ಅವನ ಬಗ್ಗೆ ಹೆಚ್ಚು ಏನು ದಾಖಲಿಲ್ಲ, ಆದ್ರೆ ಅವನು ಏನು ನಂಬಿಗಸ್ತ ಆಗಿದ್ದಂತ ಅಷ್ಟು ವಾಕ್ಯ ಇದೆ. ಜೀವಿಸುವ ವಾಕ್ಯದಲ್ಲಿ ಅವನಿಗೆ ಕರ್ತನಲ್ಲಿ ನಂಬಿಕೆಯ ದಾಖಲಾದದ್ದು ಬೇಕಾದಕ್ಕಿಂತ ಎಷ್ಟು ಹೆಚ್ಚಾಗಿತ್ತು. ಅದು ಅವನು ಕ್ರೈಸ್ತನಾಗಿದ್ದು. ಯಾರು? ಅಂತಿಪ, ರಕ್ತ ಸಾಕ್ಷಿಯಾದ ಅಂತಿಪನು. ಕ್ರಿಸ್ತನ ನಂಬಿಕೆಯು ಅವರಲ್ಲಿತ್ತು ಮತ್ತು ಅವನು ಆತುಕೊಂಡು ಜೀವಿಸುವರಲ್ಲಿ ಅವನು ಒಬ್ಬನಾಗಿದ್ದ. ಕ್ರಿಸ್ತನ ಆತ್ಮನ್ನು ಜೀವಿಸುವರಲ್ಲಿ ಅವನು ಒಬ್ಬನಾಗಿದ್ದ. ಅವನು ಯಾಕೋಬನ ಶಬ್ದಗಳಿಗೆ ಪ್ರತಿಕ್ರಿಯೆ ತೋರನಾಗಿದ್ದನು. ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಪಕ್ಷಪಾತಿಗಳು ಆಗಿರಬಾರ್ದು. ಸ್ತೆಫೇನನ ನಂಬಿಕೆಯಿಂದ ಪವಿತ್ರಾತ್ಮ ಭರಿತನಾಗಿದ್ನು. ಅವನು ಯಾರಿಗೂ ಗೌರವ ಕೊಡಲಿಲ್ಲ, ಯಾರಿಗೂ ಎದುರಲಿಲ್ಲ. ಯಾರು? ಸ್ತೆಫೇನ. ಯಾರು ಆ ಹೆಸರೆತ್ತಿ ಮತ್ತು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನಡೆಯುತ್ತಾರೋ ಅವರಿಗೆ ಮರಣದಂಡನೆಯು ಸಿಗುವುದೆಂದು ಘೋಷಿಸಲ್ಪಟ್ಟಾಗ, ಯಾರು ಯೇಸು ಹೆಸರೆತ್ತಿ ಹೇಳ್ತಾರೋ, ಯಾರ ಹೆಸರು ನಂಬಿರ್ತಾರೋ ಅವರಿಗೆ ಮರಣದಂಡನೆ ಅಂತೇಳಿ ಘೋಷಿಸಲ್ಪಟ್ಟಾಗ, ಅಲ್ಲೆಲೂಯ, ಯಾರ್ಯಾರು ಹಿಂಜರಿಯದೆ ಸ್ಥಿರವಾಗಿ ನಿಂತೋ ಅವರೊಂದಿಗೆ ಅವನು ನಿಂತ್ಕೊಂಡ. ಯಾರು? ಅಂತಿಪನು. ಅಲ್ಲವೇ ಸ್ತೆಫೇನನಂತೆ ಅವನು ಕೂಡ ನಿಂತ್ಕೊಂಡ. ಅವನು ಸತ್ತನು. ಆದರೆ ಎಬೇರನಂತೆ ಅವನು ದೇವರಿಂದ ಒಂದು ಸಾಕ್ಷಿಯನ್ನು ಹೊಂದಿದನು. ಅವನ ಹೆಸರು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಸತ್ತಿದ್ದನು. ಸತ್ತಿದ್ರು ಕೂಡ ಅವನ ಸ್ವರ ಇನ್ನೂ ದೇವರ ಪವಿತ್ರವಾದ ದಾಖಲಾದ ಪುಟಗಳ ಮೂಲಕ ಮಾತಾಡುತ್ತದೆ. ಇನ್ನೂ ಕೂಡ ವಾಕ್ಯದಲ್ಲಿ ಅವನ ಹೆಸರಿದೆ, ಅಂತಿಪ. ರಕ್ತ ಸಾಕ್ಷಿಯಾದ ಅಂತಿಪನ್ ಅಂತೇಳಿ ಇನ್ನೂ ಅವನ ಹೆಸರಿದೆ. ಅಲ್ಲಿಯ ಪುಟಗಳಲ್ಲಿ ದಾಖಲಾಗಿದೆ. ಇನ್ನೊಂದು ನಂಬಿಗಸ್ತನಾದ ರಕ್ತ ಸಾಕ್ಷಿ ತನ್ನ ವಿಶ್ರಾಂತಿಗೆ ಒಯ್ಯಲ್ಪಟ್ಟನು. ಅಲ್ಲಿಯ
ರಾಜನ ಶಾಂತಿಯ ರಾಜನನ್ನು ಕೊಂದಾಗ ಸೈತಾನಿಗೆ ಹೇಗೆ ಜಯ ಸಿಗಲಿಲ್ವೋ ಅದರಂತೆ ಈಗಲೂ ಆ ಸೈತಾನಿಗೆ ಜಯ ಇಲ್ಲ. ಯಾಕಂದ್ರೆ ಸೈತಾನ ಕ್ರೂಜಿಯಲ್ಲಿ ನಾಶ ಮಾಡಲ್ಪಟ್ಟನು. ಈಗಲೂ ಕೂಡ ಅಂತಿಪನ ರಕ್ತವು ಯಾರು ಕ್ರೂಜಿಯನ್ನು ಹೊತ್ತುಕೊಂಡು ಆತನ ಹಿಂಬಾಲಿಸ್ತಾರೋ ಅಂತಹ ನೂರಾರು ಜನರಿಗೆ ಅದು ಕೂಗುತ್ತಾ ಇರುತ್ತದೆ. ಇಲ್ಲಿಗೆ ದೇವರ ವಾಕ್ಯ ನಾವು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ನಾವು ಸಾಯಂಕಾಲ ಕೂಡಿ ಬಂದು ಕೊನೆಯ ಕಾಲವು ಏಸಯ್ಯ ವಧುವು ಕಾಲವು ದೇವರ ವಾಕ್ಯವು ನೆರವೇರುವ ಕಾಲವು ದೇವರ ವಾಕ್ಯವು ನೆರವೇರುವ ಕಾಲವು ಇದು ಕೊನೆಯ ಕಾಲವು
ಮಾತಾಡಬಹುದು. ಎಲ್ಲೆಲ್ಲಿದೆ ಕರ್ತನೆ, ಎಲ್ಲ ಕಡೆ ಇದು ಕರ್ತನೆ ಅದ್ಭುತವಾದ ನೀನು ಪಸರಿಸು ಕರ್ತನೆ, ಆಶೀರ್ವಾದ ಮಾಡು. ನಿನ್ನ ಕೃಪೆ ಜೊತೆಗಿರಲಿ. ಮತ್ತೆ ಕರ್ತನೆ ಕೇಳಿದಂತ ಹೃದಯಗಳು ಅಲ್ಲಗಂಟಾಗಲಿ, ಸಿದ್ಧಾವಂತ ಕೃಪೆ ಆಗಲಿ ಸ್ವಾಮಿ. ಸತ್ಯ ಬಳ್ಳಿ ವಿಚಾರಗಳು ದೇವ, ಯಾವುದು ವಾಕ್ಯ ಹೊಂದಿರ್ತದೆ, ಯಾವುದು ವಾಕ್ಯ ಹೊಂದಿರಲ್ಲ, ಅದರ ನಡತೆಗಳನ್ನು, ಇದರ ನಡತೆಗಳೇನು ಎಂಬುದಾಗಿ ನೀವು ಸ್ಪಷ್ಟವಾಗಿ ಈ ದಿನ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂತೆ ನಿನ್ನ ಓದುವಿಗೆ ಸ್ವಾಮಿ ಸಹಾಯ ಮಾಡ. ಆಶೀರ್ವದಿಸು ನಮ್ಮನ್ನೆಲ್ಲ ನೀನು ಕಲ್ಪಿಸಿಕೊಡ್ತೇನೆ. ನೀನು ಮೈ ಬಂದು ಆಶೀರ್ವದಿಸು. ಎಲ್ಲ ಇವುಗಳಲ್ಲಿ ಒಂದು ಚಿಕ್ಕ ಗುಂಪು ನಿನಗೋಸ್ಕರ, ನಿನಗೆ ಆ ಸಾಕ್ಷಿ ಕೊಡುವಂತ ಒಂದು ಗುಂಪು ಇದ್ದೇ ಇರ್ತದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳೋ ಪ್ರಕಾರ ಈ ಕಡೆಯಿಂದಲೂ ಕೂಡ ಒಂದು ಚಿಕ್ಕ ಗುಂಪು ಇದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಂಪ್ರದಾಯ ಸಭೆಗಳು ತುಂಬಿರುವಾಗ, ದೊಡ್ಡ ದೊಡ್ಡ ಸಭೆಗಳು ಲಕ್ಷ ಜನ ಸೇರ್ತಾ ಇರುವಾಗ, ಸೇರಿ ಕೂಡಿ ಕರ್ತನೆ ಅಜ್ಞಾನವಾಗಿ ಆರಾಧಿಸುವಂತೆ ಈ ಸಮಯದಲ್ಲಿ ಇದೊಂದು ಚಿಕ್ಕ ಗುಂಪಾಗಿ ಕೂಡಿ ಇದನ್ನು ಆರಾಧಿಸುವಂತೆ, ನಿಜವಾಗಿ ವಾಕ್ಯದ ವಧುವಾಗಿ ನಿಂತು ಆರಾಧಿಸುವಂತ ಕೃಪೆ ಅನುಗ್ರಹಿಸಕ್ಕಾಗಿ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ನಿನ್ನ ಕೃಪೆ ನಮ್ಮಿಂದ ಉಂಟಾಗುದಲ್ಲ ಸ್ವಾಮಿ. ನಿನ್ನ ಕೃಪೆ ನೀನು ಹೆಚ್ಚಿಸು, ನಮ್ಮನ್ನು ಪ್ರೀತಿಸು, ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿಕೊಂಡಿದ್ದೇನೆ. ಆಮೆನ್.